ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಎಂದಿನಂತೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ತಮಗೂ ನಮಸ್ಕಾರ ಮತ್ತು ಧನ್ಯವಾದ. ನಿಮಗೆ ಪಂಚಾಂಗ ಶ್ರವಣ ಮಾಡೋಣ ಗುರುಗಳೇ. ಆಗಲಿ. ಓಂ ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶಮೃಗವರಾಭೀತಿಹಸ್తం ಪ್ರಸನ್ನಂ ಪದ್ಮಾಸೀನಂ ಸಮಂತಾತಸ್ತುತಮರಗಣೈರ್ವ್ಯಾಘ್ರಕೃತ್ಯಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯರಾದಂಥ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 13ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮಾಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ, ನಿಮ್ಮೆಲ್ಲರ ಇಷ್ಟಾರ್ಥಗಳು ಸಹ ಈಡೇರಲಿ, ಆ ಮೂಲಕವಾಗಿ ನಿಮಗೆ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗಲಿ ಅಂಥೇಳಿ ಆ ಪರಮಾತ್ಮನನ್ನು ಬೇಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸ್ತೇನೆ. ಆ ನಂತರದಲ್ಲಿ ಇವತ್ತಿನ ಗ್ರಹಸ್ಥಿತಿ ಗ್ರಹಗತಿ ಹಾಗೇ ದಿನ ಭವಿಷ್ಯದ ಕಡೆಗೂ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಚಾಂಗದ ಕಡೆ ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ದಿನ. ಇವತ್ತು ಸೋಮವಾರ, ಆರಿದ್ರ ನಕ್ಷತ್ರ ಇದೆ, ಪರಿಘ ಯೋಗ ಇದೆ, ಹಾಗೆ ಭದ್ರ ಅನ್ನುವಂಥ ಕರಣ ಇದೆ. ಬಹಳ ವಿಶೇಷ ಏನಪ್ಪ ಅಂತಂದರೆ ಇವತ್ತು ಸೋಮವಾರ ಜೊತೆಯಲ್ಲಿ ಆರ್ದ್ರ ನಕ್ಷತ್ರ ಕೂಡ ಇದೆ. ಅರ್ಥಾತ್ ಆರ್ದ್ರಯ ರುದ್ರ ಪ್ರಥಮಾನಯೇತಿ ಅಂತ ಹೇಳ್ತಾರೆ. ಆರ್ದ್ರ ನಕ್ಷತ್ರದ ದೇವತೆ ರುದ್ರ. ಇವತ್ತು ಸೋಮವಾರ ಶಿವಾರಾಧನೆಗೆ ವಿಶೇಷ ಗೊತ್ತಿದೆ ಅಲ್ವಾ. ಹಾಗಾಗಿ ಈ ಆರ್ದ್ರ ನಕ್ಷತ್ರದ ದೇವತೆಯೂ ರುದ್ರ, ವಾರದ ದೇವತೆಗೆ ಸಂಬಂಧಪಟ್ಟು ಸಹ ಶಿವನೇ ಆಗಿರೋದ್ರಿಂದ ಶಿವನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದಲ್ಲಿ ಇವತ್ತು ತುಂಬ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯ ಕಡೆಗೆ ಒಂದು ಸರಿ ಗಮನ ಕೊಡೋದಾದರೆ ಚಂದ್ರ ಮಿಥುನ ರಾಶಿಗೆ ಬಂದುಬಿಟ್ಟಿದ್ದಾನೆ. ಹಾಗಾಗಿ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಚಂದ್ರ ಮತ್ತು ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ಹಾಗೆ ತುಲಾ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ವೃಶ್ಚಿಕ ಧನು ಮಕರ 3 ರಾಶಿಗಳಲ್ಲೂ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಗತಿ ಅಥವಾ ಗ್ರಹ ಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, 12 ರಾಶಿಯವರೆಗೂ ಹೇಗಿದೆ ಈ ದಿನ ನೋಡೋಣ. ಈಗ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ತೃತೀಯದ ಗಜಕೇಸರಿ ಯೋಗದ ಫಲ. ತೃತೀಯದ ಗಜಕೇಸರಿ ಯೋಗ ಅಂದ್ರೇನೋ 3 ವಿಕ್ರಮ ಸ್ಥಾನ, ಮಾನಸಿಕವಾಗಿರತಕ್ಕಂಥ ಸ್ಥಿತಿಗತಿಗಳ ಸ್ಥಾನ. ಯಾವುದಾದ್ರೂ ಗಾಬರಿ ಆತಂಕದಿಂದ ಏನೋ ಒತ್ತರ ಬೇಸರ ದುಗುಡದಿಂದ ಕಡಿತಾ ಇದ್ದಂಥದ್ದೆಲ್ಲವೂ ಸಹ ಪರಿಹಾರವಾಗ್ತಕ್ಕಂಥ ಒಂದು ಅವಕಾಶ. ಪ್ರಯತ್ನ ಮಾಡಬೇಕಾಗತ್ತೆ, ಸುಮ್ಮನೆ ಯಾವುದು ಫಲ ಸಿಗೋದಿಲ್ಲ ಗೊತ್ತಲ್ಲ. ಶನೈಶ್ಚರ 12ನೇ ರಾಶಿಯಲ್ಲಿರೋದ್ರಿಂದ ಸಾಕಷ್ಟು 7.5 ಫಲವಾಗಿ ಕಾಣಿಸುತ್ತೆ. ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಹೆಚ್ಚು ಆತಂಕ ಕೂಡ ಕಾಣಿಸುತ್ತೆ. ಮಾನಸಿಕವಾಗಿ ಆಗಾಗ ಬೇಸರ ಕೂಡ ಆಗತ್ತೆ. ಕೌಟುಂಬಿಕವಾದ ವಾತಾವರಣ ಕೂಡ ಅಷ್ಟು ಸರಿ ಇಲ್ಲ ಅನ್ನುವಂಥ ಫೀಲಿಂಗ್ ಕೂಡ ಬರುತ್ತೆ. ಕಾರಣ ಪಂಚಮದಲ್ಲಿ ಕೇತು ಇದ್ದರೂ ಕೂಡ ಅದಕ್ಕೆ ರಾಹುವಿನ ದೃಷ್ಟಿ ಮತ್ತು 7.5 ಫಲವಾಗಿ ಈ ಒಂದು ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಬೇಸರ ಕೂಡ ಕಾಣಿಸುತ್ತೆ ಕೆಲವರಿಗೆ. ಹಾಗಾಗಿ ಹೆಚ್ಚು ಸಮಾಧಾನವಾಗಿರುವಂಥ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಯೋಚನೆ ಮಾಡಿ ಉಪಯೋಗ ಇಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ. ಹಾಗಾಗಿ ಇವತ್ತು ಶಿವನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಏನಪ್ಪ ಅಂದರೆ ತೃತೀಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಶುಭ ಸ್ಥಿತಿಯಲ್ಲಿರೋದು,
ಜೊತೆಯಲ್ಲಿ ಬಲಿಷ್ಠನಾಗಿರ್ತಕ್ಕಂತಹ ಗುರುವಿನ ಸಹಯೋಗವನ್ನು ಹೊಂದಿರತಕ್ಕಂಥದ್ದು ಒಳ್ಳೆಯ ಫಲ ಇದು ವೃಷಭ ರಾಶಿಯವರಿಗೆ. ಆದರೆ ಲಾಭದಲ್ಲಿರ್ತಕ್ಕಂಥ ಶನಿ ಮಂದಗತಿಯಾದಂಥ ಒಂದು ಬೆಳವಣಿಗೆಯನ್ನು ಸೂಚಿಸ್ತಾನೆ. ಮಂದಗತಿಯ ಬೆಳವಣಿಗೆಯಾಗಿ ಕಾಣಿಸುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿರಬಹುದು, ಅಥವಾ ಪಂಚಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರಬಹುದು, ದೇವತಾರಾಧನೆಗೆ ಸಂಬಂಧಪಟ್ಟಿರ್ಬೋದು, ಕರ್ಮಕ್ಕೆ ಸಂಬಂಧಪಟ್ಟಿದ್ದಿರಬಹುದು. ಎಲ್ಲ ವಿಭಾಗದಲ್ಲಿ ಒಂದು ಥರದ ಮಂದಗತಿ, ಆಮೆಗತಿ, ಪ್ರಗತಿ ಅಂತಾರಲ್ಲ ಹಾಗೆ. ಕಾರಣ ಏನು ಗೊತ್ತಾ ಇದಕ್ಕೆ? ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಇದೆ. ಹಿಂದಿನ ದಿನದ ಒಂದು ಹ್ಯಾಂಗ್ ಓವರ್ ಕ್ಯಾರಿ ಆಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಉದಾಹರಣೆಗೆ ಹೇಳೋದಾದರೆ, ನಿನ್ನೆ ಭಾನುವಾರ ಅಲ್ವಾ, ಏನೋ ಒಂದು ಥರದ ಆನಂದ ಇತ್ತು. ಇವತ್ತು ಮತ್ತೆ ಎಲ್ಲ ರೊಟೀನ್ ವರ್ಕಿಗೆ ಹೋಗಬೇಕಲ್ಲ, ಹಾಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗುವಂಥ ಲಕ್ಷಣ ಕಾಣಿಸುತ್ತೆ. ಆದರೆ ಜೀವನೋಪಾಯಕ್ಕಾಗಿ ಮಾಡಬೇಕಲ್ಲ ಅಂತ ಮಾಡ್ಕೊಂಡು ಹೋಗ್ತೀವಿ ನಾವು ಭಾರತೀಯರು. ಹಾಳಾದ್ದೇ ಅಲ್ಲಿ. ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡುವಾಗ ಆ ಕೆಲಸದ ಕಡೆ ಗಮನ ಕೊಡಬೇಕು. ಬೇರೆ ಯೋಚನೆಗಳನ್ನು ಮಾಡಿದರೆ ಏನು ಉಪಯೋಗ? ನಾನಿಲ್ಲಿ ಕೂತು ನಿಮಗೆ ಜ್ಯೋತಿಷ್ಯ ಹೇಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಊಟ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಅಥವಾ ನಿದ್ರೆ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಈ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಅಥವಾ ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ ಅಲ್ವಾ? ಹಾಗಾಗಿ ಯಾವ ಕೆಲಸ ಮಾಡ್ತೇವೆ ಆ ಕೆಲಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗಿ ಬರುತ್ತೆ. ಆಗ ಕೆಲಸವೂ ಚೆನ್ನಾಗಾಗುತ್ತೆ, ಮನಸ್ಸಿಗೂ ಉಲ್ಲಾಸ ಇರುತ್ತೆ ಅಲ್ವಾ? ಪ್ರಯತ್ನ ಮಾಡಿ. ಜೊತೆಯಲ್ಲಿ ಪಂಚಮದಲ್ಲಿ ನಿಮ್ಮ ರಾಶಾಧಿಪತಿ ಸೂರ್ಯನ ಜೊತೆಯಲ್ಲಿ ಇರೋದರಿಂದ ನೀವು ಕೂಡ ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಧನಾಧಿಪತಿಯಾಗಿ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಶುಭ ಒಂದು ಫಲವನ್ನು ಕೂಡ ಕೊಡ್ತಾನೆ. ಪೂರ್ಣವಾದ ಗಜಕೇಸರಿ ಯೋಗದ ಫಲ ಕೂಡ ನಿಮಗೆ ಸಿಕ್ಕತ್ತೆ. ಸಪ್ತಮ ಕರ್ಮಾಧಿಪತಿಯಾಗಿರೋದರಿಂದ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ, ಆಫೀಸ್ನಲ್ಲಿ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಸೋಪು ಅಥವಾ ಪೇಂಟು ಈ ಥರದ ಸಂಬಂಧಿತವಾಗಿರ್ತಕ್ಕಂಥ ಆಫೀಸ್ನಲ್ಲಿ, ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಹೊಸತಾಗಿ ಯಾವುದಾದ್ರೂ ಒಂದು ಈ ಥರದ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರಿದ್ದರೆ ವ್ಯಾಪಾರದಲ್ಲಿ ವಿಶೇಷ ಲಾಭವನ್ನು ಕೂಡ ನೋಡಬಹುದಾಗಿರುತ್ತೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಂಚಮದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ. ಸಹವರ್ತಿಗಳು, ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಮಧ್ಯದ, ಪರಸ್ಪರರ ಮಧ್ಯದ ವೈಮನಸ್ಯ, ಅವರ ಯಾರಿಗೋ ನಿಮಗೆ ಸಂಬಂಧ ಅಲ್ಲ, ಆದರೆ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ 4 ಜನರ ಮಧ್ಯದಲ್ಲಿ ಅವರವ್ರ ಮಧ್ಯೆ ಇರತಕ್ಕಂಥ ಪರಸ್ಪರದ ವೈಷಮ್ಯ ಅಥವಾ ವೈಮನಸ್ಯದಿಂದ ನಿಮಗೆ ಸ್ವಲ್ಪ ಬೇಸರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ನೆರೆಮನೆಯ ಕಲಹಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂದಿದ್ದಾರೆ ಬಸವಣ್ಣ. ಹಾಗಾಗಿ ಯಾರೋ ಮಾಡ್ಕೊಳ್ಳೋದನ್ನು ನೋಡ್ಕೊಂಡು ನೀವು ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೀರಾ? ಸಾಧ್ಯವಾದರೂ ಸರಿ ಮಾಡೋ ಪ್ರಯತ್ನ ಮಾಡಿ, ತಪ್ಪೇನಿಲ್ಲ. ಆದರೆ ಇನ್ನೊಬ್ಬರು ಹೊಡೆದಾಟದಲ್ಲಿ ಹೋಗಿ ಮಧ್ಯೆ ಹೋಗಿ ತಲೆ ಕೊಟ್ಟರೆ ನಮ್ಮ ತಲೆಗೆ ಪಟ್ಟು ಬೀಳ್ತದೆ. ಯೋಚನೆ ಮಾಡ್ಕೋಬೇಕು. ನಮ್ಮ ತಲೆ ಬಚಾವ್ ಮಾಡ್ಕೊಂಡು ಇನ್ನೊಬ್ಬರನ್ನ ಬಚಾವ್ ಮಾಡೋಕ್ಕೆ ಹೋಗಬೇಕು. ಮನೆ ಗೆದ್ದು ಮಾರು ಗೆಲ್ಲು ಅಂದ ಹಾಗೆ ಅಲ್ವಾ? ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಅನಾವಶ್ಯಕ ವಿಷಯಕ್ಕೆ ತಲೆ ಹಾಕೋಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ. ಜೊತೆಯಲ್ಲಿ ಪಂಚಮದಲ್ಲಿ ಬುಧಮಂಗಳ ಯೋಗ ಇರೋದರಿಂದ ನರಸಿಂಹನ ಉಪಾಸನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಯಾಕೆಂದರೆ ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗ್ತಕ್ಕಂಥ ಲಕ್ಷಣ ಇದೆ. ವಿಘ್ನ ಸಂತೋಷಿಗಳು ಅಂತೇಳಿ ಕೆಲವರು ಇರ್ತಾರೆ. ಅವರು ಆದಷ್ಟು ನಿಮಗೆ ನೋವು ಕೊಟ್ಟು ದುಃಖ ಕೊಟ್ಟೇ ಅವರು ಸುಖವಾಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಕೆಲವರ ಸ್ವಭಾವ, ಅದು ಇಂಗ್ಲೀಷ್ನಲ್ಲಿ ಸ್ಯಾಡಿಸ್ಟ್ ಅಂತಾರಲ್ಲ, ಹಾಗೆ ಕೆಲವರ ಸ್ವಭಾವ ಇರುತ್ತೆ. ಅವ್ರ ಸ್ವಭಾವ ಏನಪ್ಪ ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆದರೆ ಇವ್ರಿಗೆ ಖುಷಿ ಆಗುತ್ತೆ. ನಾವು ಚಿಕ್ಕನ್ನಲ್ಲಿದ್ದಾಗ ಕೆಲವ್ರನ್ನ ಆ ಥರದೊಂದು ನೋಡಿದ್ವಿ. ನಮ್ಮನ್ನು ಸುಮ್ಮನೆ ನಮ್ಮನ್ನು ಜಿಗುಟ್ಬಿಟ್ಟು ಅವರೇ ಎಂಜಾಯ್ ಮಾಡೋರು. ನಾವು ಹೊತ್ತು ಅವ್ರಿಗೆ ಏನೋ ಒಂದು ಖುಷಿ. ನಾವು ಹೊತ್ತು ಕೂಡಲೇ ನಮ್ಮನ್ನು ತಬ್ಬಿ ಸಮಾಧಾನ ಮಾಡೋರು. ಜಿಗುಟೋದು ಯಾಕೆ, ನೋಯಿಸೋದು ಯಾಕೆ, ಆಮೇಲೆ ತಬ್ಕೊಂಡು ಸಮಾಧಾನ ಮಾಡೋದು ಯಾಕೆ? ನಾವು ಹತ್ರ ಅವ್ರಿಗೆ ಚೆಂದ ಕಾಣಿಸುತ್ತೆ ಅಂತ. ಈ ಥರದ ವಿಘ್ನ ಸಂತೋಷಗಳು ಕೆಲವರು ಇರ್ತಾರೆ. ಅವ್ರ ಲೆಕ್ಕದಲ್ಲಿ ಅದು ತಮಾಷೆ, ಆದರೆ ಅನುಭವಿಸೋನಿಗೆ ಹಿಂಸೆ ಅದು. ಹಾಗಾಗಿ ಅಂಥವರ ಒಂದು ಸಂಪರ್ಕವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಸ್ವಲ್ಪ ಯೋಚನೆ ಮಾಡಿ. ದುಷ್ಟಂ ದೂರ ವರ್ಜಯೇತ್ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಶಂದೆಂ ಅಂಥವರಿಂದ ದೂರ ಇರತಕ್ಕಂಥ ಪ್ರಯತ್ನ ಮಾಡಬೇಕಾಗತ್ತೆ. ಮತ್ತು ಅಷ್ಟಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಶರೀರವನ್ನು ರಕ್ಷಣೆ ಮಾಡ್ಕೊಳ್ಳಿ. ಪೆಟ್ಟಾಗುವಂಥ ಲಕ್ಷಣ, ಗಾಯವಾಗ್ತಕ್ಕಂಥ ಲಕ್ಷಣ, ರಕ್ತ ಬರ್ತಕ್ಕಂಥ ಲಕ್ಷಣ ಇವೆಲ್ಲವೂ ಕೂಡ ಊಹಿಸಬಹುದಾಗಿರುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು ಕರ್ಕಾಟಕ ರಾಶಿಯವರಿಗೆ. ವಿದ್ಯಾರ್ಥಿಗಳು ವಿದ್ಯೆಯ ವಿಷಯದಲ್ಲಿ ನಿಮ್ಮ ಪಂಚಮಾಧಿಪತಿ ಸ್ಥಾನದಿಂದ ನಷ್ಟದಲ್ಲಿದ್ದಾನೆ. ಅದು ನಷ್ಟಾಧಿಪತಿ, ನಿಮ್ಮ ರಾಶಿಗೆ ನಷ್ಟಾಧಿಪತಿಯ ಜೊತೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇವತ್ತು ಓದಿನಲ್ಲಿ ಆಸಕ್ತಿ ಬರ್ತಕ್ಕಂಥ ಸಾಧ್ಯತೆ ಕಡಿಮೆಯಾಗಿ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ಒಂದು 9 ಗಂಟೆ ಒಳಗೆ ಒಂದು 12 ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ.
ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಕೊಡ್ತಕ್ಕಂಥ ಒಂದು ಕ್ರಮ ಇದೆ. ಅಂಜಲಿಯಲ್ಲಿ ನೀರನ್ನು ತುಂಬಿಕೊಂಡು 5 ಬಾರಿ ಸೂರ್ಯನನ್ನು ನೋಡಿ ಹೀಗೆ ಮೇಲ್ಭಾಗಕ್ಕೆ ಹೀಗೆ ಎರಚುವಂಥ ಒಂದು ಪ್ರಕ್ರಿಯೆ ಇದು. ಕೈ ನೀರಿಟ್ಕೊಂಡು ಸೂರ್ಯಾಯ ನಮಃ ಅಂತೇಳಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಇದನ್ನು 5 ಬಾರಿ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದು ಮಂದೇಹ ಅಂತಕ್ಕಂಥ ರಾಕ್ಷಸರಿಂದಾಗಿ ಆಲಸ್ಯ ಬರುತ್ತೆ ಅಂತ ಹೇಳುತ್ತೆ. ಆ ರಾಕ್ಷಸಿ ಶಕ್ತಿಯನ್ನು ನಾಶ ಮಾಡ್ತಕ್ಕಂಥವನು ಸೂರ್ಯ. ಹಾಗಾಗಿ ಸೂರ್ಯನ ಉಪಾಸನೆಯನ್ನು ಮಾಡಿದಲ್ಲಿ ಆಲಸ್ಯ ದೂರವಾಗ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಗುರುಗಳೇ, ನಮ್ಮ ಸುಕೃತ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹೇಳ್ತಿದ್ದ ಹಾಗೆ ಅದನ್ನ ಆಲೋಚನೆ ಮಾಡ್ತಾನೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಅನುಭವವಾಗ್ತಾ ಇದೆ. ಒಂದ್ ರೀತಿ ಮನಸ್ಸಿಗೆ ಆ ಶಕ್ತಿ ಇದೆ ಅಂತ ಅಲ್ವಾ? ಹೋಗಿ ದೇವರ ದರ್ಶನ ಮಾಡಿ ಬಂದಂತೆ ಭಾಸವಾದ್ರೂ ಕೂಡ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಹೇಳಲಾಗುತ್ತೆ. ಹಾಗಾಗಿ ಇವತ್ತು ಯಾವ ಕ್ಷೇತ್ರದ ದರ್ಶನ ಮಾಡಿಸ್ತಿದ್ದೀರಾ? ಇವತ್ತು ನಾವು ಸ್ವಲ್ಪ ಪುರಾಣ ಕಾಲಕ್ಕೆ ಹೋಗೋಣ. ಅನೇಕರಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸ್ವಲ್ಪ ಹಿಂದೆ ಹೋಗೋಣ, ಗೌತಮ ಮಹರ್ಷಿಗಳ ಕಾಲಕ್ಕೆ ಹೋಗೋಣ. ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಾ 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 ತಪಸ್ವಿಗಳದ್ದೊಂದು ಸ್ವಭಾವ ಏನಪ್ಪ ಅಂತಂದರೆ, ಅವರು ಎಲ್ಲಾದರೂ ಒಂದು ಪ್ರಕೃತಿ ರಮಣೀಯವಾಗಿರ್ತಕ್ಕಂತಹ ಒಂದು ಜಾಗ ಸಿಕ್ಕೋಟ್ರೆ ಅಲ್ಲಿ ನಿಂತು ಬಿಡ್ತಾರೆ. ಅವ್ರ ಸ್ವಭಾವ ಅದು. ವ್ಯಾಸ ಮಹರ್ಷಿಗಳು ಬದ್ರಿಕಾಶ್ರಮದಲ್ಲಿ, ಸರಸ್ವತಿ ನದಿ ತೀರದಲ್ಲೆಲ್ಲ ಉಳಿದ ಹಾಗೆ ಗೌತಮ ಮಹರ್ಷಿಗಳು ಒಂದೊಂದು ಕಡೆಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಬಂದು ಕೆಲವು ಜಾಗದಲ್ಲಿ ಉಳ್ಕೊಳ್ತಿದ್ರು. ಹಾಗೆ ಅವರು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ಅಂತ ಹೊರಟವರು ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರ ಇರೋದು ಪೂರ್ವ ಸಮುದ್ರ ತೀರದಲ್ಲಿ. ಪೂರ್ವ ಸಮುದ್ರ ತೀರದಲ್ಲಿ ಅವರು ರಾಮೇಶ್ವರದಲ್ಲಿ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿಕೊಂಡು ನಂತರ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಇನ್ನೊಂದು ಜ್ಯೋತಿರ್ಲಿಂಗದ ದರ್ಶನಕ್ಕೆ ಹೊರಡ್ತಾರೆ. ಎಲ್ಲಿಂದ? ರಾಮೇಶ್ವರದಿಂದ ಶ್ರೀಶೈಲಕ್ಕೆ ಹೊರಡ್ತಾರೆ. ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು. ಹಾಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡೋ ಮನಸ್ಸಾಗತ್ತೆ. ಅಲ್ಲಿಯ ಒಂದು ಜಾಗವನ್ನು, ಅಲ್ಲಿಯ ಪ್ರಕೃತಿಯ ರಮಣೀಯತೆಯನ್ನು ನೋಡಿಕೊಂಡು ಅವರೇನು ಮಾಡ್ತಾರೆ, ಅಲ್ಲಿಯೇ ಇರ್ತಾರೆ. ಕೆಲವು ಕ್ಷಣಗಳ ನಂತರ ಅವರ ಮುಂದಿನ ಗುರಿ ಇದ್ದಿದ್ದು ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಬೇಕು ಅಂತ. ಹಾಗೆ ಬಂದಂತಹ ಗೌತಮ ಮಹರ್ಷಿಗಳು ಒಂದು ಜಾಗದಲ್ಲಿ ಎಲ್ಲಿ ನೆಲೆ ನಿಲ್ತಾರಲ್ಲ ಬೆಟ್ಟದ ತಪ್ಪಲಿನಲ್ಲಿ, ಆಗ ಘೋರವಾಗಿರ್ತಕ್ಕಂಥ ಮಳೆಗಾಲ, ತುಂಬ ಘೋರವಾಗಿರ್ತಕ್ಕಂಥ ಮಳೆಗಾಲ, ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಶ್ರೀಶೈಲಕ್ಕೆ ಹೋಗ್ಲಿಕ್ಕೆ ಆಗದೇ ಇರುವಷ್ಟು ಘೋರವಾಗಿರ್ತಕ್ಕಂಥ ಮಳೆ. ಹಾಗಂತ ಇವ್ರಿಗೆ ಶ್ರೀಶೈಲಕ್ಕೆ ಹೋಗಬೇಕು, ಮಲ್ಲಿಕಾರ್ಜುನನ ಭ್ರಮರಾಂಬಿಕಾ ದೇವಿಯ ದರ್ಶನ ಮಾಡಬೇಕು ಇತ್ಯಾದಿಗಳೆಲ್ಲ ಅಪೇಕ್ಷೆ ಇದೆ. ಮಾಡಲಿಕ್ಕೆ ಆಗ್ತಿಲ್ಲ, ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ. ತಪಸ್ಸಿ ಕೂತವರು ಅಲ್ಲಿಯೇ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಧ್ಯಾನ ಮಾಡ್ತಾರೆ ಮತ್ತು ಅಭಿಷೇಕಕ್ಕೋಸ್ಕರವಾಗಿ ನಂದಿಕೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಲ್ಲಿ ಉದ್ಭವ ಲಿಂಗ ರೂಪದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇವರಿಗೆ ದರ್ಶನವನ್ನು ಕೊಡ್ತಾನೆ. ಆನಂತರ ನಂದಿತೀರ್ಥದ ಮುಖಾಂತರವಾಗಿ ನಂದಿಕೇಶ್ವರನ ಬಾಯಿಯಿಂದ ನೀರು ಬೀಳ್ತಕ್ಕಂಥ ರೀತಿಯಲ್ಲಿ ಉದ್ಭವವಾಗಿ ಗಂಗೆ ಅಲ್ಲಿ ಆವಿರ್ಭವಿಸ್ತಾಳೆ. ಆ ನಂತರದಲ್ಲಿ ಅಲ್ಲಿಯೇ ಇರ್ತಕ್ಕಂತಹ ಆ ಒಂದು ಕ್ಷೇತ್ರದಲ್ಲಿ ಎಲ್ಲ ಶಿವನ ಶಕ್ತಿಯನ್ನು, ಎಲ್ಲ ಗಣಗಳನ್ನೆಲ್ಲ ಅಂದರೆ ಪರಿವಾರ ಸಹಿತನಾಗಿ ಪರಮೇಶ್ವರನನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಹೊರಟು ಹೋಗ್ತಾರೆ ಗೌತಮ ಮಹರ್ಷಿಗಳು. ಹಿಂದಿನ ತಪಸ್ಸುಗಳದ್ದೆಲ್ಲ ಅದೇ ಕಥೆನ ನಾವು ಅನೇಕ ಜಾಗಗಳಲ್ಲಿ ನೋಡ್ತೇವೆ. ಅವರು ತಪಸ್ಸು ಮಾಡಿದ್ರು, ಅಲ್ಲಿ ಯಾವುದೋ ಒಂದು ದೇವತಾ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು, ಚೈತನ್ಯವನ್ನು ಅಲ್ಲಿ ನಿಲ್ಲಿಸಿದ್ರು, ಹೊರಟು ಹೋದರು. ಎಷ್ಟೋ ಕಾಲದ ನಂತರ ಯಾರೋ ಒಬ್ಬ ಪುಣ್ಯವಂತನಿಗೆ, ಯಾರೋ ಒಬ್ಬ ಯೋಗ್ಯತೆ ಇರತಕ್ಕಂಥವನಿಗೆ ಪುನಃ ಮತ್ತೆ ಅದು ಕ್ಷೇತ್ರವಾಗಿ ಕಣ್ಣಿಗೆ ಬಿದ್ದು ಅಭಿವೃದ್ಧಿಯನ್ನು ಹೊಂದುತ್ತದೆ. ಇಲ್ಲಿ ಆಗಿದ್ದು ಅದೇನೆ. ಸಹಸ್ರಾರು ವರ್ಷಗಳ ನಂತರ ನಾವು ಎಲ್ಲರೂ ತಿಳಿದಿರ್ತಕ್ಕಂತಹ ಮಹಾನ್ ನಮ್ಮ ಹಿಂದೂ ಸಾಮ್ರಾಟ, ಹೃದಯ ಸಾಮ್ರಾಟ ಅಂತ ಕರೆಯಬಹುದಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಛತ್ರಪತಿ ಶಿವಾಜಿ. ಆ ಛತ್ರಪತಿ ಶಿವಾಜಿಯ ತಮ್ಮನಾದ ವೆಂಕೋಬ ಅಥವಾ ಏಕೋಬ ಅಂತಕ್ಕಂತಹ ವ್ಯಕ್ತಿಗೆ ಅವನು ಸಂಚಾರ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿವಲಿಂಗದ ದರ್ಶನವನ್ನು ಮಾಡಿ ಆನಂತರ ಮಲ್ಲಿಕಾರ್ಜುನ ಅಂಥೇಳಿ ಅವನಿಗದು ಗೊತ್ತಾಗ್ತದೆ, ಸ್ವಪ್ನವೃತ್ತ ಅಂತ ಆಗ್ತದೆ. ಅವನು ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ದ ಅಂತ ಕೂಡ ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಶಿಲಾಶಾಸನ ಇರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಕೆಲವು ವರ್ಷಗಳ ನಂತರ ಒಬ್ಬರು ವೀಳ್ಯದೆಲೆ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥವರು ಅಲ್ಲಿ ಬಂದು, ಅಂದರೆ ಆ ಒಂದು ಊರಿಗೆ ಬಂದು ವ್ಯಾಪಾರವನ್ನು ಮುಗಿಸ್ಕೊಂಡು ಹೊರಡುವಂಥ ಸಂದರ್ಭ ತುಂಬ ತಡವಾಗಿ ಹೋಯಿತು. ವಿಶ್ರಾಂತಿಗೋಸ್ಕರ ಯಾವುದೇ ಬೆಟ್ಟದ ತಪ್ಪಲಿನಲ್ಲಿ ಅವರೆಲ್ಲ ಕೂತ್ಬಿಟ್ಟು ರಾತ್ರಿ ಅಲ್ಲಿಯೇ ಉಳಿಯುವ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಆ ವ್ಯವಸ್ಥಿತವಾಗಿ ರಾತ್ರಿ ಆಹಾರ ಸಿದ್ಧತೆ ಮಾಡಿಕೊಳ್ಳುವಾಗ ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಅನ್ನ ಮಾಡುವಾಗ ಅನ್ನ ರಕ್ತವರ್ಣವಾಗಿಬಿಡುತ್ತೆ.
ಅನ್ನದ ಬಣ್ಣ ಕೆಂಪಾಗ್ಬಿಡುತ್ತೆ. ಇದನ್ನು ನೋಡಿ ಪ್ರಜ್ಞೆ ಹೋಗ್ಬಿಡುತ್ತೆ ಭಯದಿಂದ ಮಲ್ಲಪ್ಪ ಶೆಟ್ಟರಿಗೆ. ಎಚ್ಚರವಾದ ನಂತರದಲ್ಲಿ ಗಮನಿಸಿ ನೋಡಿದರೆ ಅಲ್ಲಿರ್ತಕ್ಕಂಥ ಒಂದು ಶಿಲೆ ಯಾವುದು, ಹಿಂದೆಲ್ಲ ಕಲ್ಲುಗಳನ್ನು ಜೋಡಿಸ್ಕೊಂಡು ಬೆಂಕಿ ಹಚ್ಚಿ ಅನ್ನ ಮಾಡ್ತಕ್ಕಂಥ ಪದ್ಧತಿ ಇತ್ತಲ್ಲ, ಸಂಚಾರ ಮಾಡ್ತಕ್ಕಂಥವ್ರು ಹೀಗೆ ನೋಡಿದಾಗ ಒಂದು ಶಿವಲಿಂಗದ ಆಕಾರ ಕಾಣಿಸುತ್ತೆ ಅವರಿಗೆ. ಅದರಿಂದ ಅವ್ರಿಗೆ ಬಹಳ ಬೇಸರ ಆಯಿತು, ತಾನಿದೊಂದು ಅಪಚಾರ ಮಾಡಿಬಿಟ್ಟೆ ದೈವಕ್ಕೆ ಅಂಥೇಳಿ ಆ ನಂತರದ ಅಲ್ಲಿಯೇ ಗುಡಿಯನ್ನು ನಿರ್ಮಾಣ ಮಾಡಿ, ಅದು ಆ ನಂತರದಲ್ಲಿ ಅವರಿಗೂ ಕೂಡ ಸ್ವಪ್ನ ವೃತ್ತಾಂತ ಆಗಿ ಇದು ಮಲ್ಲಿಕಾರ್ಜುನ. ಆದರೆ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥವರು ತಮ್ಮ ಒಂದು ಆರಾಧ್ಯ ದೇವತೆಯನ್ನು ಮಲ್ಲಿಕಾರ್ಜುನನನ್ನು ಮಲ್ಲೇಶ್ವರ ಅನ್ನೋ ಹೆಸರಿನಿಂದ ಕಾಡಿನಲ್ಲಿ ಇದ್ದಂತಹ ಕಾಲ, ಅಂದರೆ ಸುತ್ತಮುತ್ತ ವಾತಾವರಣ ಇವತ್ತು ಕೂಡ ಕಾಡು ಅನ್ನೋ ಥರದಲ್ಲೇ ಇದೆಯಲ್ಲ, ಅದು ಎಲ್ಲಿ ಅಂತ ನಿಮ್ಗೆ ಅಂದಾಜು ಆಯ್ತು? ಹೌದು ಗುರುಗಳೇ, ಮಲ್ಲೇಶ್ವರದ ಕಾಡು. ಹೌದು, ಮಲ್ಲೇಶ್ವರ ನಮ್ಮ ಬೆಂಗಳೂರು ಮಹಾನಗರದ ಬಹಳ ಹಳೆಯ ಬಡಾವಣೆ ಆಗಿರ್ತಕ್ಕಂಥದ್ದು ಮಲ್ಲೇಶ್ವರ. ಅದರ ಜೀರ್ಣೋದ್ಧಾರ ನಾಡಪ್ರಭು ಕೆಂಪೇಗೌಡರು ಮಾಡಿದ್ದು. ಹೌದು, ಆ ನಂತರದಲ್ಲಿ ಕೆಂಪೇಗೌಡರು ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಯಾವುದೇ ಒಂದು ಕ್ಷೇತ್ರ ಮಹಾತ್ಮೆ ಅಂತಕ್ಕಂಥದ್ದು ಅಥವಾ ಸನ್ನಿಧಾನ ಜಾಗೃತವಾಗಿರ್ತಕ್ಕಂಥ ಯಾವುದೇ ಕ್ಷೇತ್ರವಾಗಲಿ, ಆ ಕ್ಷೇತ್ರ ಕೆಲವು ಕಾಲ ನೆನಗುದಿಗೆ ಬಿದ್ದರು, ಕೆಲವು ಕಾಲ ಅದು ಪಾಳು ಬಿದ್ದಂಥ ಪರಿಸ್ಥಿತಿಗೆ ಬಂದರು. ಅಲ್ಲಿರ್ತಕ್ಕಂಥ ಆ ಚೈತನ್ಯಕ್ಕೆ ತಾನು ಲೋಕವನ್ನು ಉದ್ಧಾರ ಮಾಡಬೇಕು ಅಂತಲೇ ಅದಲ್ಲಿ ನೆಲೆ ನಿಂತಿರುತ್ತೆ. ಯಾವುದೇ ದೇವತಾ ಚೈತನ್ಯ ಸುಮ್ಮನೆ ಒಂದು ಕಡೆಯಲ್ಲಿ ನೆಲೆ ನಿಲ್ಲೋಕೆ ಸಾಧ್ಯ ಇಲ್ಲ, ಹೊರಟೋಗ್ಬಿಡ್ತದೆ, ಲುಪ್ತವಾಗಿ ಹೋಗ್ತದೆ. ಎಷ್ಟೋ ಕ್ಷೇತ್ರಗಳು ಇವತ್ತು ಇಲ್ಲವೇ ಇಲ್ಲ. ಕಾರಣ ಏನು ಅಂತಂದರೆ, ಇಂತಿಷ್ಟು ಕಾಲದವರೆಗೆ ಅಲ್ಲಿ ಚೈತನ್ಯ ಇರಬೇಕು ಅಂತಕ್ಕಂಥದ್ದಷ್ಟೇ ನಿಯಮ, ಆನಂತರ ಅದು ಅಲ್ಲಿಂದ ಹೊರಟೋಗ್ತದೆ. ಹಾಗೆ ಈ ಕ್ಷೇತ್ರ ಅಂತಕ್ಕಂಥದ್ದು ಮಹರ್ಷಿಗಳಿಂದ ಉದ್ಧೃತವಾಗಿ ಬಂದಿರತಕ್ಕಂಥದ್ದು, ಜೊತೆಯಲ್ಲಿ ತಪಸ್ವಿಗಳಿದ್ದಂಥ ಜಾಗ ಮತ್ತು ನಿಷ್ಠಾವಂತರಾಗಿರ್ತಕ್ಕಂಥ ಭಕ್ತರು ಚೈತನ್ಯ ರೂಪವನ್ನು ಆರಾಧಿಸಿರ್ತಕ್ಕಂಥ ಒಂದು ಕ್ಷೇತ್ರವಾದಾಗ ಸಹಜವಾಗಿ ಅಲ್ಲಿ ಆ ಜಾಗೃತ ಸ್ಥಿತಿಯಲ್ಲಿ ದೈವ ಚೈತನ್ಯ ಅಂತಕ್ಕಂಥದ್ದು ಉಳ್ಕೊಳ್ತದೆ, ಸಹಜವಾಗಿ ಉಳ್ಕೊಳ್ತದೆ. ಹಾಗೆ ಇಲ್ಲೂ ಸಹ ಆ ಚೈತನ್ಯ ಅಂತಕ್ಕಂಥದ್ದು ಉಳಿತು. ನಮ್ಮ ವೃಷಭಾವತಿ ನದಿ ಅಂಥೇಳಿ ನಾವೇನು ಕರಿತೇವೆ ಬೆಂಗಳೂರಿನಲ್ಲಿ, ಇವತ್ತು ವೃಷಭಾವತಿ ಉಳಿದಿಲ್ಲ. ನಮ್ಮ ದುರ್ಬುದ್ಧಿಯಿಂದ ನಾವು ಕಳ್ಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಮಹಾ ನದಿಗಳು 4-5 ಇದ್ವು ಅಂತ ಕೇಳ್ತೇವೆ, ಹಳೆಯ ಇತಿಹಾಸವನ್ನು ಕೇಳಿದ್ರೆ. ಇವತ್ತು ನದಿಗಳೆಲ್ಲವೂ ಏನಾಗಿದೆ ಅಂತ ನಮಗೆ ಗೊತ್ತಿದೆಯಲ್ಲ, ನಾವು ಆ ಪರಿಸ್ಥಿತಿಗೆ ತಂದುಕೊಂಡಿದ್ದೇವೆ ಬೆಂಗಳೂರು ನಗರವನ್ನು. ಇರಲಿ, ಒಟ್ಟಾರೆ ಬೆಂಗಳೂರು ನಗರದ ಅತ್ಯಂತ ಹಳೆಯ ಬಡಾವಣೆಗಳಲ್ಲಿ ಒಂದಾಗಿರ್ತಕ್ಕಂಥ ಮಲ್ಲೇಶ್ವರದಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರ ದರ್ಶನದ ಒಂದು ಜಾಗ. ಇಲ್ಲಿ ಇವತ್ತು ಪಂಚಾಯತನ ಮೂರ್ತಿ ಸಹಿತವಾಗಿರ್ತಕ್ಕಂತಹ ಆ ಮಲ್ಲಿಕಾರ್ಜುನ ಅಥವಾ ಮಲ್ಲೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯೂ ಇದೆ, ಅರ್ಥಾತ್ ಸನ್ನಿಧಾನವೂ ಇದೆ. ಜೊತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ನೋಡಿದ್ರೆ ಗೊತ್ತಾಗ್ತದೆ, ಕಾಡಿನ ಒಂದು ವಾತಾವರಣ ಇವತ್ತಿಗೂ ಸಹ ಉಳ್ಕೊಂಡಿದೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಅನೂಚಾನವಾಗಿ ಪರಂಪರಾನುಗತವಾಗಿ ಅನುಷ್ಠಾನಾದಿಗಳು ನಡ್ಕೊಂಡು ಬಂದು ಇವತ್ತಿಗೂ ಕೂಡ ನಡೀತಾ ಇದೆ. ಭಕ್ತಾದಿಗಳು ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿಕೊಂಡು ಅನುಗ್ರಹ ಪಡ್ಕೊಳ್ತಾ ಇದೆ. ಗುರುಗಳೇ, ಕೆಲವೊಬ್ರು ಹರಕೆ ಕಟ್ಕೋತಾರೆ, ಆದ್ರೆ ಹೋಗೋದಕ್ಕೆ ಆಗಲ್ಲ. ಇನ್ ಕೆಲವರು ದೇವಸ್ಥಾನದ ಮುಂದೆಯೇ ಹಾದು ಹೋಗ್ತಿರ್ತಾರೆ, ಒಳಗೆ ಹೋಗೋ ಸುಯೋಗನೇ ಸಿಗೋದಿಲ್ಲ. ಯಾಕೆ ಹಾಗಾಗತ್ತೆ ಅಂದ್ರೆ, ಅವರು ನಾಸ್ತಿಕರಾಗಿರೋದಿಲ್ಲ, ಆಸ್ತಿಕರೇ ಆಗಿದ್ರು ಕೂಡ ಒಳಗೆ ಹೋಗ್ಬೇಕು ಅನ್ನೋ ಮನಸ್ಸೇ ಬರೋದಿಲ್ವಲ್ಲ, ಯಾಕೆ? ಮೊದಲನೇದು ಹರಕೆ ನೋಡ್ಕೊಳ್ಳೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಯೋಚನೆ ಮಾಡೋಣ. ಹರಕೆ ಅಂತಕ್ಕಂಥ ಕಾನ್ಸೆಪ್ಟು ವಾಸ್ತವಾಂಶ ತಪ್ಪು. ನಿಮಗೆ ಏನು ಒಪ್ಪಿಸಬೇಕು ಅಂತಕ್ಕಂಥದ್ದುಂಟು, ಯಾವ ಉದ್ದೇಶದಲ್ಲಿ ಮಾಡ್ತೀರಿ. ನಾನು ಈ ಹಿಂದೆ ಹೇಳಿದ್ದೇನೆ, ಅನೇಕರು ನಮ್ಮಲ್ಲಿ ಹೇಳೋದುಂಟು, ದೇವರಿಗೆ ಹರಕೆ ಮಾಡ್ಕೊಳ್ಳೋದು ಅಂತಂದ್ರೆ ಎಕ್ಸ್ಚೇಂಜ್ ಆಫರ್ ಅದು ಅಂತ ಕೇಳೋದು. ಅದು ನನಗೂ ಯಾವಾಗೂ ಅನ್ಸುತ್ತೆ, ಭಗವಂತನಿಗೆ ಏನಕ್ಕೆ ಬೇಕು ಅದು? ನೋಡಿ, ಈ ಎಕ್ಸ್ಚೇಂಜ್ ಆಫರಿಗೂ ಪೆನಾಲ್ಟಿ ಕಟ್ಟೋದಕ್ಕೂ ವ್ಯತ್ಯಾಸ ಇದೆ. ಎರಡೂ ಅದೇನೆ, ಎರಡು ಆ ಥರ ನಾವು ತಗೊಳಕ್ ಬರೋಲ್ಲ. ಗುರುಗಳೇ, ಈಗ ಬರೀ ನಾವು ನಿನಗೆ ಮಡ್ಲಕ್ಕಿ ತುಂಬಿಸ್ತೀವಿ, ನಿನಗೆ ಬೆಳ್ಳಿದೋ ಚಿನ್ನದ್ದೋ ಅದು ಮಾಡಿಸ್ಕೊಡ್ತೀನಿ, ಇದನ್ನ ಮಾಡಿಸ್ಕೊಡ್ತೀನಿ ಅನ್ನೋದಕ್ಕಿಂತ ಇನ್ನು ಕೆಲವ್ರು ಏನು ಮಾಡ್ತಾರೆ, ನಾನು ಉಪವಾಸ ಮಾಡ್ತೀನಿ, ನಾನು ನನ್ನ ನೆಚ್ಚಿನ ಈ ತಿಂಡಿನ ಬಿಡ್ತೀನಿ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ಉಳ್ಳು ಸೇವೆ ಮಾಡ್ತೀನಿ, ಈ ರೀತಿಯ ಹರಕೆಗಳನ್ನು ಹೊತ್ಕೊಳ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ನಡ್ಕೊಂಬರ್ತೀನಿ ಬೆಟ್ಟದ ಮೇಲಕ್ಕೆ, ಚಾಮುಂಡಿಗೂ ಅಷ್ಟೇ ನಡ್ಕೊಂಬರ್ತೀನಿ, ಈ ರೀತಿ ಎಲ್ಲ ಹೇಳ್ತಾರಲ್ವಾ. ಸೊ ನಾವೇನೋ ಕೊಡೋದಕ್ಕಿಂತ ನಮ್ಮ ಒಂದು ದೈಹಿಕ ಪರಿಶ್ರಮವನ್ನ ಹರಕೆ ರೀತಿಯಲ್ಲಿ ತೀರಿಸ್ತೇವೆ ಅಂತೆಲ್ಲ ಹೇಳ್ತಾರೆ. ಹೌದು, ಇಲ್ಲಿ ಮುಖ್ಯವಾಗಿ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ದೇನು ಅಂತಂದ್ರೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡ್ತಾರೆ.
ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು, ಅನುಕೂಲ ಇದೆ, ಅವರಲ್ಲಿ ಅವಕಾಶ ಇದೆ, ಸಾಕಷ್ಟು ಸಂಪತ್ತಿದೆ. ಒಂದು ಬೆಳ್ಳಿದೋ ಬಂಗಾರದ್ದೋ ವಜ್ರದ್ದೋ ಕಿರೀಟ ಇತ್ಯಾದಿಗಳನ್ನೆಲ್ಲ ನಾವು ತಿರುಪತಿಗೆ ಒಪ್ಪಿಸಿದ್ದಾರೆ, ಕೆಜಿಗಟ್ಟಲೆ ಬಂಗಾರ ಕೊಟ್ಟಿದ್ದಾರೆ ಎಲ್ಲ ಕೇಳ್ತೇವೆ ನಾವು ಅಲ್ವಾ. ಅದು ಅವರವರ ಸಾಮರ್ಥ್ಯ. ಅದು ಒಬ್ಬ ಭಕ್ತ ಇದ್ದಾನೆ, ಅವನಿಗೆ ವಜ್ರದ ಕಿರೀಟ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅವನೇನು ಮಾಡ್ತಾನೆ, ತನ್ನ ಆ ವಜ್ರದ ಕಿರೀಟ ಇಟ್ಕೊಳ್ಳೋದೆಲ್ಲಿ, ತಲೆ ಮೇಲ್ತಾನೆ, ತಲೆ ಕೂದಲುಗಳನ್ನು ಸಮರ್ಪಣೆ ಮಾಡ್ತಾನೆ. ಕೂದಲು ತಲೆಯಲ್ಲಿ ವ್ಯವಸ್ಥಿತವಾಗಿದ್ದರೆ ಅದು ಮುಖಕ್ಕೆ ಒಂದು ಸೌಂದರ್ಯ ಕೊಡ್ತದೆ. ಒಪ್ಪವಾಗಿ ನಮ್ಮ ಇವರೆಲ್ಲ ಕಟ್ ಮಾಡಿ ನಮಗೆ ಮುಖಕ್ಕೆ ಒಂದು ಒಳ್ಳೆ ಅಲಂಕಾರವನ್ನು ಕೊಡ್ತಾರಲ್ಲ. ಅದನ್ನು ಕೆಲವರು ಹೇಳ್ತಾರೆ, ಭಗವಂತನಿಗೆ ನೀವು ಏನೇನು ಕೊಡ್ತೀರಾ ಅಂದರೆ ಮತ್ತೆ ಅದು ವಾಪಸ್ ಬೆಳೆಯುತ್ತೆ, ಅದಕ್ಕೆ ಕೊಡ್ತೀರಾ. ಹಾಗೆ ಅಂತಲ್ಲ, ಅದು ಆ ಥರದಲ್ಲಿ ನಾವು ತಗೊಳಕ್ಕೆ ಬರೋದಿಲ್ಲ. ನೋಡಿ, ಒಬ್ಬ ಮನುಷ್ಯನ ರೂಪಕ್ಕೆ ಒಂದು ಆಕಾರ ಕೊಡ್ತಕ್ಕಂಥದ್ದು ಕೂದಲುಗಳನ್ನು ನುಣ್ಣಗೆ ಬೋಳಿಸಿದರೆ ಅವನ ಮುಖ ವಿಕಾರವಾಗಿ ಕಾಣಿಸ್ತದೆ, ಬೋಳಾಗಿ ಕಾಣಿಸ್ತದೆ. ಅಂದರೆ ನನ್ನ ಆಕಾರ ಇವೆಲ್ಲ ಮುಖ್ಯವಾಗಿ ಹರಕೆ ಅಥವಾ ದೇವತಾ ಭಾವನೆ, ದೇವರಿಗೆ ನಾವು ಸಮರ್ಪಿತವಾಗೋದು, ಇದು ಎಲ್ಲವೂ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಸಂಬಂಧವೇ ಹೊರತು ಇಲ್ಲಿ ನೀವು ಲಾಜಿಕ್ಕನ್ನು ತರ್ಕವನ್ನು ತಂದರೆ ಏನೂ ಉಪಯೋಗ ಇಲ್ಲ. ಇದು ಕೇವಲ ನಮ್ಮ ಭಾವನೆಗಳಿಗೆ ಅಷ್ಟೇ ಸಂಬಂಧಪಟ್ಟಿದ್ದು ದೈವ ಅಂತಕ್ಕಂಥದ್ದು. ಹಾಗಾಗಿ ನಾವು ತಲೆ ಕೂದಲು ಬೆಳೀತದೆ ಅಂತ ಒಪ್ಪಿಸ್ತೇವೆ, ಬೆಳೆಯೋದಿಲ್ಲ ಅಂದರೆ ಒಪ್ಪಿಸೋದಿಲ್ಲ. ಸಿನಿಮಾದಲ್ಲಿ ನೋಡಿದೇವಲ್ಲ, ಕಾಲು ಕೊಡೋ, ಕಣ್ಣು ಕೊಡೋ, ಕೈ ಕೊಡೋ, ಕಣ್ಣು ಕೊಟ್ಟಂಥ ಭಕ್ತರು ಇದ್ದಾರೆ ನಮ್ಮಲ್ಲಿ. ನಾವು ಕಣ್ಣು ಕೊಟ್ಟಂಥ ಭಕ್ತರನ್ನು ನಾವು ನೋಡ್ತೇವೆ. ನಮಗೆ ಆ ಸಾಮರ್ಥ್ಯ ಇಲ್ಲದೆ ಇದ್ದಿರ್ಬೋದು, ನಮಗಷ್ಟು ಭಕ್ತಿನೂ ಇಲ್ಲ. ಭಕ್ತಿ ಇದ್ದಂಥವ್ರು ಕೊಟ್ಟವ್ರು ಇದ್ದಾರೆ, ಕಣ್ಣು ಕೊಟ್ಟವರು ಇದ್ದಾರೆ. ಕೇಳಿದ್ದೇವೆ ನಾವು ಒಂದು ಹಾಡು, ಒಂದು ಭಜನೆಯನ್ನು, ಅದರಲ್ಲಿ ಕಲ್ಲಲ್ಲಿಟ್ಟವಗೊಲಿದೆ, ಕಾಲಲ್ಲೊದ್ದವಗೊಲಿದೆ, ಬಿಲ್ಲ ಪೆಟ್ಟಿಗೆ ಶರಣಾದೆ ಒಳಗಾದೆ ನಂಜುಂಡೇಶ ಅಂತೇಳಿ ಒಂದು ಹಾಡು. ಮುನಿಸದೆನ್ನೋಳು ಮಾತನಾಡಯ್ಯ ಶಂಭೋ, ಸೋತು ಬಂದೇನು ನಾನು, ಪ್ರೀತಿ ಇರಲಿ ಎನ್ನ ಮೇಲೆ ನಂಜುಂಡೇಶ ಅಂತೇಳಿ ನಂಜುಂಡೇಶ್ವರನ ಮೇಲಿರುವಂಥ ಹಾಡು. ಅದರಲ್ಲಿ ನೋಡಿ, ಕಲ್ಲಲ್ಲಿಟ್ಟವಾಗ ಒಲಿದೆ, ಕಾಲಲ್ಲಿ ಒದ್ದವಾಗ ಒಲಿದೆ. ಕಣ್ಣಪ್ಪ ಏನು ಮಾಡ್ತಾನೆ, ಒಂದು ಕಣ್ಣನ್ನು ಕಿತ್ತು ಶಿವಲಿಂಗದ ಮೇಲೆ ಇಡ್ತಾನೆ, ಎರಡನೇ ಕಣ್ಣನ್ನು ಕೀಳುವಾಗ ಶಿವಲಿಂಗದಲ್ಲಿ ಕಣ್ಣಿನ ಇರೋ ಜಾಗ ಗೊತ್ತಾಗೋದಿಲ್ಲ ಅಂಥೇಳಿ ಕಾಲನ್ನೆತ್ತಿ ಕಣ್ಣಿಡುವ ಜಾಗದ ಮೇಲೆ ಶಿವಲಿಂಗದ ಮೇಲೆ ತನ್ನ ಕಾಲು ಹೆಬ್ಬೆಟ್ಟನ್ನು ತಾಗಿಸಿಟ್ಕೊಂಡು ಎರಡನೇ ಕಣ್ಣನ್ನು ಕೀಳ್ತಾನೆ. ನಾವು ಅದನ್ನು ನೋಡಿದ್ದೇವೆ ಸಿನಿಮಾದಲ್ಲಿ, ಎಷ್ಟು ಒಂದು ಮಾರ್ಮಿಕವಾಗಿ ರಾಜ್ಕುಮಾರ್ ಅವರು ಅದನ್ನ ಅಭಿನಯ ಮಾಡಿದಾರಲ್ಲ. ಹಾಗೆ ಇವೆಲ್ಲವೂ ಕೇವಲ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ನೆನಪಿಟ್ಕೊಳ್ಳಿ. ಹರಕೆಯನ್ನು ನಿಮಗೆ ಒಪ್ಪಿಸುವ ಸಾಧ್ಯತೆ ಅವಕಾಶವಿದ್ದರೆ ನೆನಪಿಟ್ಕೊಂಡು ಅದನ್ನು ಒಪ್ಪಿಸಲಿಕ್ಕೆ ಆಗ್ತದೆ ಅಂದರೆ ಮಾತ್ರ ಹರಕೆ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಮಾಡ್ಕೊಳ್ಬಾರ್ದು. ಬದಲಾಗಿ ಏನು ಮಾಡಬೇಕು ಅಂದರೆ, ಏನು ಹರಕೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಮೊದಲಿಗೆ ಒಪ್ಪಿಸ್ಬಿಡ್ಬೇಕು. ಒಪ್ಪಿಸುವಾಗಲೂ ಹೇಳ್ಕೊಳ್ಳೋದು ಹಾಗೇನೆ, ಇಂತಹ ಒಂದು ಉದ್ದೇಶದಿಂದ ನಾನಿದು ನಿನಗೆ ಒಪ್ಪಿಸ್ತಿದ್ದೇನೆ ಅಂತೇಳಿ. ಹೇಗೇನು ಹೇಳ್ತೇನೆ, ಇದು ಎಕ್ಸ್ಚೇಂಜ್ ಆಫರ್ ಅಲ್ಲ. ನಮಗೆ ಯಾವುದನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿರ್ತಕ್ಕಂತಹ ಅಡಚಣೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಾವು ಕಟ್ಟುವಂತಹ ದಂಡ, ಅದು ಪೆನಾಲ್ಟಿ, ಟ್ಯಾಕ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಹರಕೆ. ಹರಕೆ ವಿಚಾರ ಆಯ್ತು, ಇಷ್ಟು ಸಾಕು, ಇನ್ನು ತೀರಾ ಎಳೆಯೋದು ಬೇಡ. ಇನ್ನು ಮುಂದಿನ ವಿಷಯಕ್ಕೆ ಬರೋಣ. ದೇವಸ್ಥಾನದ ಎದುರಿಗೇ ಹೋಗ್ತಾರೆ, ದೇವರ ದರ್ಶನಕ್ಕೆ ಒಳಗಡೆ ಹೋಗೋದಿಲ್ಲ. ಆದ್ರೆ ಅವರೇ ನಾಸ್ತಿಕರಾಗಿರೋದಿಲ್ಲ, ಆಸ್ತಿಕರೇ ಆಗಿರ್ತಾರೆ. ಕರೆಕ್ಟ್, ಸತ್ಯ. ಮನಸ್ಸೇ ಕಾರಣ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಆತನಿಗೆ ದರ್ಶನ ಮಾಡತಕ್ಕಂತಹ ಕಾಲವೇ ಬಂದಿಲ್ಲ ಅಂತ. ಎಲ್ಲಿವರೆಗೆ ನಮಗೆ ಅವನ ದರ್ಶನ ಮಾಡತಕ್ಕಂತಹ ಕಾಲ ಬರುವುದಿಲ್ಲವೋ ಅಲ್ಲಿಯವರೆಗೂ ಆ ಒಂದು ಸನ್ನಿಧಾನ ಅವನನ್ನು ತನ್ನ ಕಡೆಗೆ ಸೆಳೆಯೋದೇ ಇಲ್ಲ. ಉದಾಹರಣೆಗೆ ಹೇಳ್ತೇನೆ, ನನ್ನ ಜೀವನದಲ್ಲಿ ನನ್ನ ವಯಸ್ಸು ಸುಮಾರು 47-48 ಆಗುವಲ್ಲಿವರೆಗೂ ಕೂಡ ನಾನು ತಿರುಪತಿಯನ್ನು ನೋಡೇ ಇರಲಿಲ್ಲ. ತಿರುಪತಿ ವೆಂಕಟರಮಣನ ದರ್ಶನವನ್ನೇ ಮಾಡಿರಲಿಲ್ಲ, ಗೋಕರ್ಣದ ಮಹಾಬಲೇಶ್ವರನ ದರ್ಶನವನ್ನೇ ಮಾಡಿರಲಿಲ್ಲ. ಆದರೂ ಆ ಕ್ಷೇತ್ರದ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿದ್ರು, ಹೋಗಬೇಕು ಅನ್ನೋ ಆಸೆ ಒಳಗಿತ್ತೇ ಹೊರತು ಹೋಗುವಂಥ ಅವಕಾಶವೇ ಬರಲಿಲ್ಲ. ಅಂದ್ರೆ ದೊಡ್ಡವ್ರು ಹೇಳ್ತಾರಲ್ಲ, ಭಗವಂತ ಕರೆಸ್ಕೊಳ್ಬೇಕು, ಕೆಲವು ಕ್ಷೇತ್ರಗಳಿಗೆ ನಾವೇ ಹೋಗಕ್ಕಾಗಲ್ಲ ಅಂತ. ಇನ್ನೊಂದು ವಿಚಾರ, ಕರೆಸ್ಕೊಳ್ಬೇಕು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಒಳಗಡೆ ತುಡಿತ ಆ ಮಟ್ಟಕ್ಕೆ ಬರಬೇಕು. ಅಯ್ಯೋ, ನಾನು ಅವನು ದರ್ಶನ ಮಾಡಬೇಕು, ನಾನು ಹೋಗಬೇಕು. ಈ ಒಂದು ಒಳಗಿನ ತುಡಿತ ಅಂತಕ್ಕಂಥದ್ದು ಹೆಚ್ಚಾದಾಗ ಅವನಿಗೂ ಅನ್ಸುತ್ತೆ ಕರೆಸ್ಕೊಂಡ್ಬಿಡೋಣ. ಈಗ ಒಂದು ಮಗು ಕೆಳಗಡೆ ಮೆಟ್ಲಲ್ಲಿ ನಿಂತಿದೆ, ತಾಯಿ ಮಾಡಿ ಮೇಲೆ ಬಟ್ಟೆ ಒಣಗ್ಸೋಕೋ ಏನಕ್ಕೋ ಹೋಗಿದ್ದಾಳೆ. ಈ ಕೆಳಗಡೆ ಇರ್ತಕ್ಕಂಥ ಮಗುವಿನ ಕಿರ್ಚಾಟ ಅರಚಾಟ ಎಲ್ಲ ಅತಿರೇಕವಾಗಿ ಜೋರಾಗುವಲ್ಲಿವರೆಗೂ ಅವಳಲ್ಲಿ
ಬಟ್ಟೆ ಒಣಗಿಸೋದ್ರ ಬಗ್ಗೆನೇ ಹೆಚ್ಚು ಗಮನ ಕೊಟ್ಕೊಂಡಿರ್ತಾಳೆ. ಯಾವಾಗ ಅತಿರೇಕವಾದ ಅರಚ್ತಾ ಇದೆ, ಮೆಟ್ಲು ಹತ್ತಕ್ಕಾಗದಲ್ಲೇ ಗೋಳಾಡ್ತಿದೆ, ಒಂದು ಮೆಟ್ಲು ಹೇಗೋ ಹತ್ಕೊಂಡಿದೆ, ಭಯಪಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಚೀರ್ತಿದೆ ಅಂದರೆ ತಾಯಿ ಏನು ಮಾಡ್ತಾಳೆ? ಓಡೋಡ್ ಬರ್ತಾಳೆ, ಇಳ್ಕೊಂಡು ಬರ್ತಾಳಲ್ವಾ? ಭಗವತ್ ಶಕ್ತಿ ಹಾಗೆ. ಗುರುಗಳೇ, ತಾವು ಹೇಳ್ತದ್ರಿ ಕಾಡುಮಲ್ಲೇಶ್ವರ ಕ್ಷೇತ್ರದ ಒಂದು ಮಹಿಮೆಯ ಕುರಿತಾಗಿ. ಎಂತಹ ಒಂದು ಅದ್ಭುತ ಅಲ್ವೇ ಗುರುಗಳೇ? ಭಗವಂತನನ್ನ ನಾವು ಕಲ್ಲು ಅಂತ ಅನ್ಕೊಂಡ್ರು ಕೂಡ ನಾನು ಕಲ್ಲಲ್ಲ ದೇವರು ಅಂತ ಪವಾಡ ಸದೃಶ ರೀತಿಯಲ್ಲಿ ಹೇಗೆ ಗೋಚರಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು ಸುಕ್ಷೇತ್ರ ಕಾಡುಮಲ್ಲೇಶ್ವರ. ಮಲ್ಲೇಶ್ವರದಲ್ಲಿರುವಂಥದ್ದು ಬೆಂಗಳೂರಿನಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಬನ್ನಿ. ಗುರುಗಳು ಹೇಳಿದ ಹಾಗೆ ಪರಮ ಪವಿತ್ರವಾದಂಥ ಜಾಗ, ಬೆಂಗಳೂರಿನ ಒಂದು ಮುಖ್ಯ ಹೃದಯ ಭಾಗದಲ್ಲಿರುವಂಥದ್ದು ಅಂತ ಹೇಳ್ತಾ, ಅಲ್ಲಿಗೆ ಹೋಗೋದ್ರಿಂದ ನಾವು ಏನು ದೋಷ ಪರಿಹಾರ ಮಾಡ್ಕೋಬೋದು? ಶಿವಜ್ಞಾನಪ್ರದಾಯಕ, ಶಿವನ ಆರಾಧನೆಯಿಂದ ನಮ್ಮ ಈ ಧರ್ಮಜ್ಯೋತಿ ಕಾರ್ಯಕ್ರಮದ ಹಿಂದಿನ ಒಂದು ಭಾಗದಲ್ಲಿ ನಾನು ತಿಳಿಸಿದ್ದೆ. ಏನಂತ, ನಾವು 5 ಸ್ವರೂಪಗಳನ್ನು, ದೇವತಾ ಚೈತನ್ಯವನ್ನು ಪ್ರಧಾನವಾಗಿ ಆರಾಧನೆ ಮಾಡ್ತೇವೆ. ಅದರಲ್ಲಿ ಆರೋಗ್ಯಕ್ಕೋಸ್ಕರ ಸೂರ್ಯ, ನಿರ್ವಿಘ್ನತೆಗೋಸ್ಕರ ಗಣಪತಿ, ಐಶ್ವರ್ಯಕ್ಕೋಸ್ಕರ ದೇವಿ, ಜ್ಞಾನಕ್ಕೋಸ್ಕರ ಶಿವ ಮತ್ತು ಮೋಕ್ಷಕ್ಕೋಸ್ಕರ ನಾವು ವಿಷ್ಣುವನ್ನು ಆರಾಧನೆ ಮಾಡ್ತೇವೆ. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಆರೋಗ್ಯ, ನಿರ್ವಿಘ್ನತೆ, ಐಶ್ವರ್ಯ, ಜ್ಞಾನ, ಮೋಕ್ಷ. ಈ 5 ತತ್ವಗಳೇ ಪ್ರಧಾನವಾಗಿರ್ತಕ್ಕಂಥದ್ದು. ಇದರಲ್ಲಿ ನಾವು ಶಿವನ ಉಪಾಸನೆಯನ್ನು ಮಾಡುವುದರಿಂದ ಏನಾಗ್ತದೆ? ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕೆಲವು ವಿಭಾಗಗಳನ್ನು ನೋಡೋಣ. ಶಿವನನ್ನು ನಾವು ಅನೇಕ ರೀತಿಯ ರೂಪಗಳಲ್ಲಿ, ಅನೇಕ ರೀತಿಯ ಹೆಸರುಗಳಲ್ಲಿ ನಾವು ಕರಿತೇವೆ, ನಮಗೆಲ್ಲ ಗೊತ್ತು. ಇಲ್ಲಿ ಮುಖ್ಯವಾಗಿ ವೇದ ಏನು ಹೇಳ್ತದೆ, ರುದ್ರನ ಬಗ್ಗೆ ಏನು ಹೇಳ್ತದೆ ಅಂತಂದರೆ, ಆರಂಭವಾಗದೆ ಹಾಗೆ ನಮಸ್ತೆ ರುದ್ರ ಮನ್ಯವೇ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಉತ ತೇ ನಮಃ. ಈ ಮಂತ್ರ ಏನು ಹೇಳ್ತದೆ ಅಂದರೆ, ರೋಷದಿಂದ, ಕೋಪದಿಂದ ಕುದಿತಾ ಇರತಕ್ಕಂತಹ ಓ ಕ್ರೋಧ ರೂಪನೇ, ನಿನ್ನ ಬಾಣಕ್ಕೆ ನಮಸ್ಕಾರ. ಬಿಲ್ಲನ್ನು ಹಿಡಿದಿರ್ತಕ್ಕಂಥ ನಿನ್ನ ಕೈಗಳಿಗೆ ನಮಸ್ಕಾರ, ನಿನ್ನ ಪಾದಕ್ಕೆ ನಮಸ್ಕಾರ ಹೇಳಿ ಆ ರುದ್ರನನ್ನು ಕೊಂಡಾಡ್ತಾ ಹೇಳ್ತಾರೆ, ಮಾನೋ ಮಹಾಂತಂ ಉತ ಮಾನೋ ಅರ್ಭಕಂ. ನಿನ್ನ ಕೋಪ ನನ್ನ ಮಕ್ಕಳ ಮೇಲೆ ಬರದೇ ಇರಲಿ. ಮಕ್ಕಳು ಅಂದರೆ ಮಕ್ಕಳ ಸಮಾನವಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಮಕ್ಕಳ ಮೇಲೆ ಬರದೇ ಇರಲಿ. ಅರ್ಭಕಂ ಮಾನ ಉಕ್ಷಂತಮುತ ಮಾನ ಉಕ್ಷತಂ ಮಾನೋ ಉಧಿ ಪಿತರಂ ಮೋತ ಮಾತರಂ. ನನ್ನ ತಂದೆಯ ಮೇಲೆ ಕೋಪ ಮಾಡ್ಕೋಬೇಡ, ನನ್ನ ತಾಯಿಯ ಮೇಲೆ ಕೋಪ ಮಾಡ್ಕೊಳ್ಬೇಡ. ಅಶ್ವೇಷು, ನನ್ನ ವಾಹನಗಳ ಮೇಲೆ ಕೋಪ ಮಾಡ್ಕೊಳ್ಬೇಡ. ಗೋಷು, ನನ್ನ ಗೋ ಸಂಪತ್ತಿನ ಮೇಲೆ, ನನ್ನ ಪಶು ಸಂಪತ್ತಿನ ಮೇಲೆ, ನನ್ನ ಸಂಪತ್ತುಗಳ ಮೇಲೆ ನೀನು ಕೋಪ ಮಾಡ್ಕೋಬೇಡ ಹೀಗೆಲ್ಲ ಬರ್ತದೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ, ನಾವು ಈ ಮಲ್ಲೇಶ್ವರನ ಅಥವಾ ಶಿವನ ಉಪಾಸನೆ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಬರ್ತಕ್ಕಂಥ ಆಪತ್ತುಗಳು ದೂರವಾಗ್ತವೆ. ರುದಂತ್ರಾಯತೆ ಹಾಗೂ ರುದಂತಂ ತ್ರಾಯತೆ. ಅಳು ರೋದಯತಿ, ರುದ್ರ ಅನ್ನೋ ಪದದ ಅರ್ಥವೇ ಅಳಿಸುವವನು. ಬರೆದಿದ್ದನ್ನು ಅಳಿಸೋದು, ಕನ್ನಡದಲ್ಲಿ ಅಳಿಸೋವನು ಅಂತ ಹೇಳುತ್ತೆ. ಸಂಸ್ಕೃತದಲ್ಲಿ ಅಳೋದು ರೋದನ. ಈ ಅಳುವನ್ನು ನಾಶ ಮಾಡ್ತಕ್ಕಂಥವನು ಅಂತ ಅರ್ಥ, ಅಥವಾ ಅಳ್ತಾ ಇರ್ತಕ್ಕಂಥವನನ್ನು ಹಿಡಿದು ಮೇಲೆತ್ತುವವನು ಅಂತ ಅರ್ಥ. ಯಾವಾಗ ನಮಗೆ ಅಳು ಅಂತಕ್ಕಂಥದ್ದು ದೂರವಾಗ್ತದೆ ಅಂತಂದರೆ, ಅಜ್ಞಾನದಿಂದ ಬಿಡಲ್ಪಟ್ಟಾಗ. ಅಜ್ಞಾನ ಅಂತಕ್ಕಂಥದ್ದು ದುಃಖಕ್ಕೆ ಮೂಲ. ಯಾವಾಗ ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದೆಯಲ್ಲ, ಆಗ ಅಜ್ಞಾನ ತನ್ನಿಂತಾನೇ ದೂರವಾಗ್ತದೆ. ಯಾವಾಗ ನಾವು ಶಿವನನ್ನು ಉಪಾಸನೆ ಮಾಡ್ತೇವೆ. ಇಲ್ಲೂ ಕೂಡ ಅದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಕಾಡುಮಲ್ಲೇಶ್ವರನ ಸನ್ನಿಧಾನದಲ್ಲಿ ಇವತ್ತಿಗೂ ಕೂಡ ವೃಷಭಾವತಿ ನದಿಯ ಉಗಮ ಸ್ಥಾನದ ಆ ಜಲ ಗಂಗೆ ಇವತ್ತಿಗೂ ಕೂಡ ಉಂಟಲ್ಲ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿರ್ಮಲವಾಗಿರ್ತಕ್ಕಂತಹ ನೀರಿನಿಂದ ಯಾವಾಗ ನಾವು ಆ ಮಲ್ಲೇಶ್ವರ ಸ್ವಾಮಿಯನ್ನು ಅಭಿಷೇಚಿಸ್ತೇವೆ, ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತೇವೆ, ಸೇವಾದಿಗಳನ್ನು ಮಾಡ್ತೇವೆ, ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥ ಫಲ ಯಾವುದಪ್ಪ ಅಂದರೆ ಅಜ್ಞಾನದಿಂದ ನಿವೃತ್ತಿ, ಜ್ಞಾನ ಪ್ರಾಪ್ತಿ, ವಿವೇಕ ಪ್ರಾಪ್ತಿ, ಸಜ್ಜನರ ಸಹವಾಸ ಪ್ರಾಪ್ತಿ, ರೋಗಾದಿಗಳಿಂದ ಮೋಕ್ಷ ಪ್ರಾಪ್ತಿ, ಸದ್ಗತಿ, ತೀರಿ ಹೋಗಿರ್ತಕ್ಕಂಥವರಿಗೆ ಸದ್ಗತಿ, ಅಥವಾ ರೋಧಿಸ್ತಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಸಮಸ್ಯೆಗೊಳಗಾಗಿರ್ತಕ್ಕಂಥವ್ರು ಇತ್ಯಾದಿಗಳು ಅನೇಕ ರೀತಿಯ ಸಮಸ್ಯೆಗಳು ಬರಬಹುದು. ನಮ್ಮಲ್ಲಿ 10 ರೀತಿಯ ದಾರಿದ್ರ್ಯಗಳನ್ನು ಹೇಳ್ತಾರೆ. ಈ ದಾರಿದ್ರ್ಯಗಳಿಂದೆಲ್ಲ ಬಿಡಲ್ಪಟ್ಟು ನಮಗೆ ಭವಿಷ್ಯ ಅಂತಕ್ಕಂಥದ್ದು ಸುಖವಾಗಿ ಸಂತೋಷಭರಿತವಾಗಿರಬೇಕು ಅಂತಂದರೆ ಯೋಗ್ಯವಾದಂತಹ ರೀತಿಯಲ್ಲಿ ಅಲ್ಲಿ ನಾವು 7 ರೀತಿಯ ಅಭಿಷೇಕವನ್ನು ರುದ್ರನಿಗೆ ಹೇಳ್ತದೆ. ನಮಗೆಲ್ಲರಿಗೂ ಗೊತ್ತು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ
ಈ 5 ವಸ್ತುಗಳನ್ನು ಪಂಚಾಮೃತ ಅಂತ ಹೇಳ್ತೇವಲ್ಲ, ಇದನ್ನು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಒಂದೊಂದೂ ಸಹ ಅಮೃತ ತತ್ವವನ್ನು ಒಳಗೆ ಹೊಂದಿರತಕ್ಕಂಥದ್ದರಿಂದ ಒಂದೊಂದು ರೀತಿಯ ಫಲವನ್ನು ಕೊಡುತ್ತೆ. ಇದಲ್ಲದೆ 2 ರಸವನ್ನು ಹೇಳುತ್ತೆ ಅಲ್ಲಿ, ಒಂದು ಎಳನೀರು, ಮತ್ತೊಂದು ಕಬ್ಬಿನ ಹಾಲು. ಈ ಪಂಚಾಮೃತವನ್ನು ಹೊರತುಪಡಿಸಿ ಈ 2 ಕೂಡ ಇಲ್ಲಿ ಅಭಿಷೇಕಕ್ಕೆ ಕೊಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾಕೆ ಅಂತಂದರೆ ಎಳನೀರು ಅಂತಕ್ಕಂಥದ್ದು ರೋಗ ಭಯ ನಿವೃತ್ತಿಗೋಸ್ಕರ ಅಮೃತ ತತ್ವವಾಗಿರತಕ್ಕಂಥದ್ದಾದ್ದರಿಂದ ಎಳನೀರನ್ನು ಅಭಿಷೇಕ ಮಾಡುವುದರಿಂದ ಶಿವನಿಗೆ ಎಲ್ಲ ರೀತಿಯ ರೋಗಗಳ ಪ್ರಾಪ್ತಿ ಏನಾದರೂ ಇದ್ದರೆ ಪ್ರಾರಬ್ಧಾನುಸಾರವಾಗಿ ಅದೆಲ್ಲವನ್ನು ಆತ ಪರಿಹಾರ ಮಾಡ್ತಾನೆ ಮೃತ್ಯುಂಜಯ ರೂಪದಲ್ಲಿ. ಆ ಮೃತ್ಯುವಿನ ಭಯವನ್ನು, ಅಪಮೃತ್ಯುವಿನ ಭಯವನ್ನು ಕೂಡ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಎಳನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ. ಜೊತೆಯಲ್ಲಿ ಕಬ್ಬಿನ ಹಾಲಿನ ಅಭಿಷೇಕ. ನಮಗೆಲ್ಲರಿಗೂ ಸಹ ಗೊತ್ತು, ಕಬ್ಬು ಐಶ್ವರ್ಯದ ಸಂಕೇತ. ಲಕ್ಷ್ಮೀ ಪೂಜೆಯಲ್ಲಿ ಕಬ್ಬನ್ನು ವಿಶೇಷವಾಗಿ ನಾವು ಬಳಸ್ತೇವೆ. ಗಣಪತಿಗೆ ನೈವೇದ್ಯಕ್ಕೆ ಕೊಡ್ತಕ್ಕಂಥ ವಸ್ತುವಿನಲ್ಲಿ ಕೂಡ ಕಬ್ಬುಂಟು. ರಾಜರಾಜೇಶ್ವರಿಯ ಅಥವಾ ಲಲಿತಾ ಮಹಾತ್ರಿಪುರ ಸುಂದರಿಯ ಎಡಗೈಯಲ್ಲಿ ಕೂಡ ನಾವು ಕಬ್ಬಿನ ಜಲ್ಲೆಯನ್ನು ನೋಡ್ತೇವೆ. ಅಂದರೆ ಸಮಸ್ತ ಐಶ್ವರ್ಯವನ್ನು ಕೂಡ ಅನುಗ್ರಹವಾಗಿ ಕೊಡ್ತಕ್ಕಂಥ ದೇವತಾ ಚೈತನ್ಯಕ್ಕೆ ನಾವು ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿದಾಗ ದುಡ್ಡು ಅಥವಾ ವಿದ್ಯೆ ಇತ್ಯಾದಿ ಏನು ನಮ್ಮ ಸಂಪತ್ತುಗಳಿದೆ, ಆ ಸಂಪತ್ತುಗಳಿಗೆ ಸಂಬಂಧಪಟ್ಟು ಹಿಡಿದಿರ್ತಕ್ಕಂಥ ಎಲ್ಲ ರೀತಿಯ ದಾರಿದ್ರ್ಯಗಳು ಕೂಡ ಪರಿಹಾರವಾಗುತ್ತೆ. ಹಾಗಾಗಿ ಕಾಡು ಮಲ್ಲೇಶ್ವರನ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕದ ಇತ್ಯಾದಿಗಳ ಜೊತೆಯಲ್ಲಿ ಎಳನೀರು ರೋಗಾದಿ ಪರಿಹಾರಕ್ಕೆ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ದಾರಿದ್ರ್ಯ ದೋಷಾದಿಗಳ ಪರಿಹಾರಕ್ಕೋಸ್ಕರವಾಗಿ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸುವುದರಿಂದ ಈ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರವಾಗುವುದರ ಮುಖಾಂತರವಾಗಿ ಆ ಒಂದು ವಿಭಾಗಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಗುರುಗಳೇ, ಬಹಳ ವಿಶೇಷವಾದ ವಿಚಾರವನ್ನು ತಿಳಿಸ್ಕೊಟ್ರಿ. ಏನು ದೋಷ ಪರಿಹಾರವಾಗುತ್ತೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅಂತ. ಮುಂದಿನ 4 ರಾಶಿಗಳ ಕುರಿತಾಗಿ ಹೇಳಿ ಗುರುಗಳೇ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥದ್ದು, ಅನಿರೀಕ್ಷಿತವಾಗಿರತಕ್ಕಂಥ ಲಾಭಾಂಶ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ಮನೆಯ ಹೆಣ್ಣು ಮಕ್ಕಳು, ವಿವಾಹಿತರಾಗಿರ್ತಕ್ಕಂಥ ಗಂಡನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮಗೊಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತಕ್ಕಂಥ ಅವಕಾಶ. ಖುಷಿಯಾಗಿ ಇವತ್ತು ನೀವು ದಿನವನ್ನು ತಳ್ಳುವಂಥ ಅಥವಾ ನೂಕುವಂಥ ಅಥವಾ ನಡೆಸುವಂಥ ಅವಕಾಶ ಅಂತ ಇಟ್ಕೋಬೋದು. ಎಲ್ಲವೂ ಕೂಡ ಚೆನ್ನಾಗಿದೆ. ಅಷ್ಟಮದ ಶನೈಶ್ಚರನ ಪೀಡೆಯಿಂದಾಗಿ ಸ್ವಲ್ಪ ಕಾಲು ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬಹುದು. ತೀವ್ರವಾಗಿ ಕೂಡ ಕೆಲವರಿಗೆ ಕಾಣಿಸ್ಬಹುದು. ವಿಶೇಷವಾಗಿ ಬಲಗಾಲಿನಲ್ಲಿ ಅದರ ಲಕ್ಷಣವನ್ನು ಊಹಿಸಬಹುದಾಗಿರುತ್ತೆ. ಚಂದ್ರಾತ್ ಕರ್ಮಭಾವದಲ್ಲಿರೋದರಿಂದ ಶನಿಯ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಕರ್ಮಭಾವಕ್ಕೆ ಬರೋದರಿಂದ ಸಂಪಾದನೆ ಇಲ್ಲ ಅನ್ನುವಂಥ ಒಂದು ಬೇಸರ ಕೂಡ ಕಾಣಿಸ್ಬಹುದು. ವಾರದ ಆರಂಭದ ದಿವಸವೇ ಇವತ್ತು ಯಾಕೋ ಒಂಥರ ಆದಾಯದಲ್ಲಿ ಕೊರತೆ ಕಾಣಿಸ್ತಿದೆಯಲ್ಲ ಅಂತ ಕೂಡ ಕೆಲವರಿಗೆ ಅನ್ನಿಸಬಹುದು. ಅದಕ್ಕಾಗಿ ಹೆಚ್ಚು ಚಿಂತೆ ಮಾಡೋದು ಬೇಡ. ನಿಮ್ಮ ರಾಶಾಧಿಪತಿಯೇ ಅದಕ್ಕೆ ಕಾರಣವಾಗಿ, ಅಂದರೆ ಕರ್ಮಭಾವಾಧಿಪತಿಯನ್ನು ಧನಭಾವದಲ್ಲಿ ಅಸ್ತ ಮಾಡಿಬಿಟ್ಟಿದ್ದಾನೆ ನಿಮ್ಮ ರಾಶಾಧಿಪತಿ. ಹಾಗಾಗಿ ಇವತ್ತು ಸೋಮವಾರ ಆರ್ದ್ರ ನಕ್ಷತ್ರ 2 ಇರೋದರಿಂದ ಆ ಶಿವನ ಆರಾಧನೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ಆದಾಯದಲ್ಲಿ ವೃದ್ಧಿಯನ್ನು ನೋಡಬಹುದು. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶ್ಯಾಧಿಪತಿಯು ಧನಭಾವದಲ್ಲಿದ್ದಾನೆ ಮತ್ತು ರಾಶಿಗೆ ಕರ್ಮಾಧಿಪತಿಯು ಕರ್ಮಭಾವದಲ್ಲಿದ್ದಾನೆ. ಸುಖ ಮತ್ತು ಕರ್ಮಕ್ಕೆ ದೃಷ್ಟಿ. ಒಳ್ಳೆಯ ಒಂದು ಯೋಗ ಕೂಡ ಹೌದು. ಆದಾಯವನ್ನು ಹೆಚ್ಚು ಮಾಡ್ಕೋಬೋದು. ಮಾನಸಿಕವಾದ ಸಮಾಧಾನವನ್ನು ಹೊಂದಬಹುದು. ಹಿರಿಯರೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಮಾಡಿಕೊಳ್ಬಹುದು. ವಿವಾಹಾದಿ ಮಂಗಳ ಕಾರ್ಯಗಳ ಪ್ರಯತ್ನಕ್ಕೆ ಕೂಡ ಇವತ್ತಿನ ದಿನ ಚೆನ್ನಾಗಿರ್ತಕ್ಕಂಥದ್ದು. ಕರ್ಮದಲ್ಲಿ ವೃದ್ಧಿಯನ್ನು ನೋಡುವಂಥ ಅವಕಾಶ. ಆದರೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಕನ್ಯಾ ರಾಶಿಯವರಿಗೆ, ಕೈಯಿಂದ ಹಣಕಾಸನ್ನು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಅಂಥವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿ ಕಾಣಿಸುತ್ತೆ ಮತ್ತು ಆದಾಯದಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ಪ್ರಗತಿ. ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡಿ 200 ರೂಪಾಯಿ ಲಾಭದ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥವರಿಗೆ ಒಂದು 40 ರೂಪಾಯಿ ಕಡಿಮೆ, ಅಂದರೆ 100 ರೂಪಾಯಿ ಹಾಕಿದ್ದೀರಿ, 200 ಬರುತ್ತೆ ಅಂತ ಅಂದ್ಕೊಂಡಿದ್ದೀರಿ, 160 ರೂಪಾಯಿ ಬರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಈ ಥರದಲ್ಲಿ ಇವತ್ತಿನ ಪ್ರಗತಿ ಅಂತಕ್ಕಂಥದ್ದು ಕನ್ಯಾ ರಾಶಿಗೆ ಕಾಣಿಸುತ್ತೆ. ಅದೇನು ನಷ್ಟ ಅಲ್ಲ, ಆದಾಯದ ಒಂದು ಪರ್ಸೆಂಟೇಜ್ನಲ್ಲಿ ಕೊರತೆ ಆಗ್ತಕ್ಕಂಥ ಲಕ್ಷಣ ಅಷ್ಟೇ ಬಿಟ್ಟರೆ ವಿಶೇಷವಾದ ಸಮಸ್ಯೆ ಅಂತಕ್ಕಂಥದ್ದೇನು ಕಾಣಿಸೋದಿಲ್ಲ. ಮಕ್ಕಳ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿ ಬರಬಹುದು. ಅದೊಂದು ಪ್ರಯತ್ನವನ್ನು ಮಾಡಿ. ಮಕ್ಕಳಿರ್ತಕ್ಕಂಥವ್ರು ಕನ್ಯಾ ರಾಶಿಯವರು ಕೆಲವರು ಸುಮ್ಮನೆ ಖುಷಿ ನಮ್ಮ ಹತ್ರ ಕೇಳ್ಬೋದು, ನಮಗೆ ಮದುವೆನೇ ಆಗಿಲ್ವಲ್ಲ ಸ್ವಾಮಿ, ಪ್ರಯತ್ನ ಮಾಡಿ ಅಂತ ಹೇಳ್ತಿದ್ದೀನಲ್ಲ.
ಇವತ್ತಿನ ಗ್ರಹಗತಿಯ ಪ್ರಕಾರ ಮದುವೆ ಪ್ರಯತ್ನದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಗುವಂಥ ಅವಕಾಶ ಉಂಟು. ರಾಶಿಯಲ್ಲಿ ಶುಕ್ರ ಅಸ್ತನಾಗಿರೋದರಿಂದ ಏನು ಮಾಡಬೇಕು, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಗುರುವಿನ ಜೊತೆಯಲ್ಲಿದ್ದಾನೆ. ಗುರು ತೃತೀಯಾಧಿಪತಿ. ನೀವು ಪ್ರಯತ್ನಶೀಲರೇನಿದ್ದೀರಲ್ಲ, ನಿಮ್ಮ ಕರ್ಮದಲ್ಲಿ ಸಾಕಷ್ಟು ನಿಮಗೆ ಸಮಾಧಾನಕರವಾಗಿರತಕ್ಕಂಥ ದಿನ ಇವತ್ತು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವೂ ಕೂಡ ಕಾಣಿಸುತ್ತೆ. ಕರ್ಮಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಜನರ ಸಂಪರ್ಕವಾಗ್ತಕ್ಕಂಥದ್ದು, ಸಂಪಾದನೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ಇವೆಲ್ಲ ಅವಕಾಶಗಳಿದೆ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರನೇ ವ್ಯಯದಲ್ಲಿರೋದ್ರಿಂದ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥವನಾದ್ದರಿಂದ ನೀವಾಗೆ ನಿಮ್ಮ ಕೈಯಾರೆ ಮಾಡಿಕೊಂಡಿರ್ತಕ್ಕಂಥ ಕೆಲವು ತಪ್ಪುಗಳಿಂದಾಗಿ ನಿಮಗೆ ದುಃಖವಾಗ್ತಕ್ಕಂಥ ಲಕ್ಷಣ. ಅದು ಬೇಡಿತ್ತು, ನನಗೆ ಈ ಕೆಲಸ ಮಾಡ್ಕೊಂಬಿಟ್ನಲ್ಲ, ನಾನು ಅಂತ ಕೆಲಸ ಮಾಡಿದೆ, ಇದೊಂದು ಮಾಡ್ಕೊಳ್ಳದೆ ಇದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಿರಲಿಲ್ಲ. ಹೀಗೆ ಯಾವುದೋ ಒಂದು ರಿಗ್ರೆಟ್, ವಿಷಾದ ಆಗ್ತಕ್ಕಂಥ ಲಕ್ಷಣ. ಯಾವ ವಿಷಯದಲ್ಲಿ ಅಂತಂದರೆ ಶುಕ್ರ ಸಂಬಂಧ. ಶುಕ್ರ ಅಂತಂದರೆ ಸಂಗಾತಿಗಳ ಪರಸ್ಪರ ಒಂದು ಭಿನ್ನಾಭಿಪ್ರಾಯದ ವಿಚಾರದಲ್ಲಿ ದುಃಖವಾಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಧನಾಧಿಪತಿಯಾದ ಮಂಗಳ ಇದ್ದಾನೆ, ಹಾಗಾಗಿ ಅಪಾಯಕಾರಿ ಹಂತದವರೆಗೂ ಕೂಡ ಮನಸ್ಸು ಕೆಲವು ಸಾರಿ ಕರ್ಕೊಂಡು ಹೋಗಬಹುದು ರಾಶಿಯಲ್ಲಿ ಬುಧನೊಟ್ಟಿಗಿರೋದ್ರಿಂದ. ಆದರೆ ವಿವೇಕಕ್ಕೆ ಸ್ವಲ್ಪ ಕೆಲಸ ಕೊಟ್ಟರೆ ತುಂಬ ಒಳ್ಳೆಯದಾಗಿ ಕಾಣಿಸುತ್ತೆ. ಯಾಕೆಂದರೆ ಒಂದು ಕಿಡಿ, ಸಣ್ಣ ಕಿಡಿ ಇಡೀ ಹುಲ್ಲಿನ ಗೊಣವೆಯನ್ನು ಪೂರ್ಣ ಸುಟ್ಟು ಬೂದಿ ಮಾಡುವಂಥ ಸಾಮರ್ಥ್ಯ ಇರುತ್ತೆ, ಸಣ್ಣ ಕಿಡಿ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಕೆಲವು ತುಂಬ ದೊಡ್ಡ ಅಪಾಯ ಕೂಡ ಆಗಬಹುದು ಕೆಲವು ಸಂದರ್ಭ. ವಿಷಯ ಸಣ್ಣದಾಗಿರುತ್ತೆ, ಆದರೆ ಅದಷ್ಟು ಬೆಳೆಯೋದಕ್ಕೆ ಬಿಡಬಾರ್ದು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅಗ್ನಿ ಮತ್ತು ಋಣ ಇವೆರಡು ಶೇಷವಾಗಿ ಉಳಿಸಬಾರ್ದು ಅಂತ. ಬೆಂಕಿ ಮತ್ತು ಸಾಲ ಅದು ಅಪಾಯವನ್ನು ತಂದೊಡ್ಡುತ್ತೆ ಮುಂದೊಂದು ದಿನ ಅಂಥೇಳಿ ಯೋಚನೆ ಮಾಡಿ. ಅದರ ಜೊತೆಯಲ್ಲಿ ಏನು ಮಾಡಬೇಕಂತಂದರೆ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗ್ಬೋದು. ಎಲ್ಲ ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಲಾಭ ಇಲ್ಲದೆ ಇರತಕ್ಕಂಥದ್ದು, ಬೇಕಾದವರಿಂದಲೇ ವಂಚನೆ ಆಗ್ತಕ್ಕಂಥದ್ದು, ನಂಬಿದವರೇ ಕೈ ಕೊಡ್ತಕ್ಕಂಥದ್ದು, ಮನೆಯ ವಾತಾವರಣದಲ್ಲಿ ಒಂದು ಥರ ಅಸಮಾಧಾನದ ಸ್ಥಿತಿ, ಇವೆಲ್ಲ ಕಾಣಿಸುತ್ತೆ. ಹಾಗಂಥೇಳಿ ವೃಶ್ಚಿಕ ರಾಶಿಯವರಿಗೆ ಏನು ಅನುಕೂಲ ಇಲ್ವಾ ಅಂತ ಕೇಳಿದರೆ ಕರ್ಮದಲ್ಲಿ ಅನುಕೂಲ ಇದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳಿಗೆ ಉದ್ಯೋಗ ಸ್ಥಾನದಲ್ಲಿ ನಿಮ್ಮಿಂದ ಒಂದು ಥರದ ಒಂದು ಗೌರವ, ಸ್ಥಾನಮಾನಗಳು, ಮಾನ ಮರ್ಯಾದೆಗಳೆಲ್ಲ ಪ್ರಾಪ್ತಿಯಾಗ್ತಕ್ಕಂಥ ಅವಕಾಶವಾಗಿ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿರ್ತಕ್ಕಂಥ ರವಿ ಬಹಳ ಗಟ್ಟಿಯಾದ ಅಥವಾ ತುಂಬ ಪ್ರಕಾಶಮಾನವಾಗಿರತಕ್ಕಂಥ ಒಂದು ಗ್ರಹ ಸೂರ್ಯ. ಹಾಗಾಗಿ ಅವನ ಒಂದು ಅನುಗ್ರಹಕ್ಕಾಗಿ ಇವತ್ತು ಸೋಮವಾರ ಶಿವಾರಾಧನೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಯಾವ್ಯಾವ ವಿಚಾರದಲ್ಲಿ ನಿಮಗೆಲ್ಲ ಬೇಸರ ಆಗ್ಬೋದು ಅಂತ ಕಂಡಿದ್ದನ್ನು ತಿಳಿಸಿದ್ದೀನಲ್ಲ, ಆ ವಿಭಾಗದಲ್ಲಿ ಕೂಡ ನಿಮಗೆ ಸಮಾಧಾನ ಅಂತಕ್ಕಂಥದ್ದು ಶಿವಾರಾಧನೆಯಿಂದ ದೊರೆಯುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಈ ವಿಭಾಗಕ್ಕೆ ಪ್ರಶ್ನೆಯನ್ನು ಕಳಿಸಿರೋರು ಗುರುಗಳ ಹೆಸರು, ದತ್ತಾತ್ರೇಯರ ಹೆಸರಿರುವಂಥವ್ರು. ಗುರುಗಳೇ, ಹುಟ್ಟಿರುವಂಥ ದಿನಾಂಕ 1 ಅಕ್ಟೋಬರ್ 1988, 12:15 AM, ಮಧ್ಯರಾತ್ರಿ 12:15 ಗಂಟೆಗೆ ಹುಟ್ಟಿದ್ದಾರೆ. ಹೌದು, ಕೃಷ್ಣನ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ. ಕೃಷ್ಣ ಹುಟ್ಟಿದ ಸಮಯಕ್ಕೆ ಹುಟ್ಟಿದ್ದಾರೆ. ಜಾತಕದಲ್ಲಿ ಕೃಷ್ಣ ಸಂಬಂಧಿತವಾಗಿರ್ತಕ್ಕಂಥ ಯೋಗಗಳೆಲ್ಲವೂ ಕೆಲವು ಇದಾವೆ. ಅವರ ಪ್ರಶ್ನೆನೇ ಕೇಳಲಿಲ್ಲ, ಗುರುಗಳೇನೆ ಪಟಾಪಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪರವಾಗಿಲ್ಲ. ಅವ್ರಿಗೆ ಏನಂದ್ರೆ ಗುರುಗಳೇ, ಕೆಲಸ ಕಾರ್ಯ ಬಹಳ ವಿಳಂಬ ಆಗ್ತದೆ, ನನ್ನ ಮುಂದಿನ ಭವಿಷ್ಯ ಹೇಗೆ, ಇನ್ನೂ ಮದುವೆ ಆಗಿಲ್ಲ, ಚೆನ್ನಾಗಿರ್ತೀನ ಮುಂದಿನ ಜೀವನದಲ್ಲಿ ಅಂತ ಕೇಳ್ತಿದ್ದಾರೆ. ಇದು ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜಾತಕ. ಇದು ದತ್ತಾತ್ರೇಯ ಅಂತೇಳಿ ಹೆಸರು. ವಾಸ್ತವಾಂಶ ನಕ್ಷತ್ರ ಪ್ರಕಾರ ಇಟ್ಟ ಹೆಸರಾಗಿ ಕಾಣಿಸೋದಿಲ್ಲ. ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನೆನ್ಪಿಟ್ಕೊಳ್ಳಿ, ರೋಹಿಣಿ ನಕ್ಷತ್ರ ನಿಮ್ಮದು. ನಿಮ್ಮ ಜಾತಕದ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಗುರುವಿನ ದಶೆ ನಡೀತಾ ಇದೆ. ಗುರು ಉಚ್ಚ ಚಂದ್ರನ ಜೊತೆಯಲ್ಲಿದ್ದರೂ ಕೂಡ ಮಿಥುನ ಲಗ್ನಕ್ಕೆ 12ನೇ ರಾಶಿಯಲ್ಲಿರ್ತಕ್ಕಂಥದ್ದು ಮತ್ತು ಮೂಲ ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ಉಂಟು. ಮೂಲ ತ್ರಿಕೋಣದಲ್ಲಿ ಬಾಧೆ ಇದೆ ಅಂಥೇಳಾದರೆ ಅದಕ್ಕೆ ಜನ್ಮಾಂತರದ ಒಂದು ಕರ್ಮದ ವಿಶೇಷತೆ ಇದೆ ಅಂತ ಲೆಕ್ಕ. ಬಹುಶಃ ದೈವದ ಸಂಕಲ್ಪವೇ ನಿಮಗೆ ಆ ದತ್ತಾತ್ರೇಯ ಅನ್ನೋ ಹೆಸರನ್ನು ಇಡಿಸಲಿಕ್ಕೆ ವ್ಯವಸ್ಥೆ ಆಗಿರಬೇಕು. ಕಾರಣ ಗುರುಶಾಪಗ್ರಸ್ತವಾಗಿರ್ತಕ್ಕಂಥ ಜಾತಕ ಆಯಿತು. ಹಾಗಾಗಿ ಗುರುಶಾಪಗ್ರಸ್ತ ಜಾತಕ ಆದರೆ ಏನಾಗ್ತದೆ ಅಂದರೆ ಜೀವನದ ಎಲ್ಲ ಪ್ರಯತ್ನಗಳಿಗೆಲ್ಲ ಗ್ರಹಣ ಹಿಡಿದಾಗ ಆಗ್ತದೆ.
ಗ್ರಹಣ ಹಿಡಿದಾಗ ಆದಾಗ ಏನಾಗ್ತದೆ, ನಿಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ಎಷ್ಟೇ ಒಳ್ಳೆಯ ದಾರಿಯಲ್ಲಿದ್ದರೂ, ಎಷ್ಟೇ ಪ್ರಯತ್ನ ಪಟ್ಟರೂ, ಹೇಗೆ ಗ್ರಹಣವಾಗಿರ್ತಕ್ಕಂತಹ ಸೂರ್ಯಚಂದ್ರರಲ್ಲಿ ಬೆಳಕು ಅಂತಕ್ಕಂಥದ್ದು ಸಹಜವಾಗಿ ಕಡಿಮೆ ಆಗ್ತದೆಯೋ, ಹಾಗೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಫಲವನ್ನು ಕೊಡುವುದರಲ್ಲಿ ವಿಫಲವಾಗ್ತವೆ, ಸಫಲವಾಗುವುದಿಲ್ಲ ಅಂಥೇಳಿ ಹೇಳಬಹುದು. ಇದು ಶಾಪಗ್ರಸ್ತ, ಅಂದರೆ ಗುರುವಿನ ಶಾಪವನ್ನು ಹೊಂದಿರತಕ್ಕಂಥ ಜಾತಕ. ಹಾಗಾಗಿ ಅದು ಚಂದ್ರ, ಉಚ್ಚಚಂದ್ರನ ಜೊತೆಯಲ್ಲಿರ್ತಕ್ಕಂತಹ ಗುರು, ಒಳ್ಳೆ ಯೋಗ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಇದು ಮಧ್ಯರಾತ್ರಿ 12 ಹುಟ್ಟೋದ್ರ ಬದಲೇನಾದರೂ 3 ಗಂಟೆ ಸಮಯದಲ್ಲಿ ಹುಟ್ಟಿದ್ದಾಗಿದ್ದಿದ್ರೆ ಇದೇ ಗುರುಚಂದ್ರ ಯೋಗ ಗಜಕೇಸರಿ ಯೋಗವಾಗಿ ದೊಡ್ಡ ಮಟ್ಟದ ಅಭಿವೃದ್ಧಿಯ ಸೂಚಕವಾಗುತ್ತಿತ್ತು. ಜನ್ಮ ಕಾಲ ಮುಂಚಿತವಾಗಿ ಪ್ರಪಂಚಕ್ಕೆ ನೀವು ಬಂದಿದ್ದಾದ್ದರಿಂದ ಇದು ಯಾವುದು ಯೋಗವಾಯಿತೋ ಆ ಯೋಗವೇ ದೋಷ ಆಯಿತು. ಹಾಗಾಗಿ ನೀವೇನು ಮಾಡಿ, ಯಾವುದಾದರೂ ಒಂದು ಗುರುಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡಿ, ನಿಮ್ಮ ಮನಸ್ಸಿಗೆ ಹಿಡಿಸ್ತಕ್ಕಂಥ ಗುರುವನ್ನು ಆಶ್ರಯಿಸಿ ಅಲ್ಲಿ ಹೋಗಿ. ಯಾಕೆಂದರೆ ಯೋಗ ಕಾರಣ, ಯೋಗದ ಕಾರಣದಿಂದಲೇ ನಿಮ್ಮ ಹೆಸರು ದತ್ತಾತ್ರೇಯ ಅಂತ ಇಡಲ್ಪಟ್ಟಿದ್ದು. ಅಂದರೆ ನಿಮಗೆ ಗುರುವಿನ ಅನುಗ್ರಹ ಬೇಕು, ದತ್ತಾತ್ರೇಯರ ಅನುಗ್ರಹ ಬೇಕು. ನಮ್ಮನ್ನು ಕೇಳೋದಾದರೆ ಅಥವಾ ನಾವು ಹೇಳಿದಂತೆ ನೀವು ಅನುಸರಣೆ ಮಾಡುವುದಾದರೆ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಗಾಣಗಾಪುರ, ಗುಲ್ಬರ್ಗ ಸಮೀಪದಲ್ಲಿರ್ತಕ್ಕಂಥದ್ದು ಭೀಮಾ ಅಮರಜಾ ನದಿಯ ಸಂಗಮ ಕ್ಷೇತ್ರ. ಅದು ಅಲ್ಲಿ 8 ತೀರ್ಥಗಳಿದೆ. ಪಾಪನಾಶಿ, ಹಾಗೆ ಚಂಡಿಕಾ, ರುದ್ರ, ಮನ್ಮಥ, ರುದ್ರಪಾದ, ಮೋಕ್ಷದಾಯಿನಿ, ನರಹರಿ, ಭಾಗೀರಥಿ, ಹೀಗೆ ಒಟ್ಟು 8 ತೀರ್ಥಗಳಿದಾವಲ್ಲಿ. ಆರಂಭ ಮಾಡಿ ಸಂಗಮದಿಂದ, ಭೀಮಾಮರಜ ಸಂಗಮದಿಂದ ನದಿಯ ಗುಂಟ ಪಾತ್ರದಲ್ಲಿ ಉದ್ದಕ್ಕೂ ಕೂಡ ಒಂದು ಘಟ್ಟಗಳಿದ್ದಾವೆ. ಆ ಘಟ್ಟಗಳಿಗೆ ಇರ್ತಕ್ಕಂಥದ್ದು ತೀರ್ಥ ಅನ್ನುವಂಥ ಹೆಸರಿದೆ. ಅಲ್ಲಿ ಹೋಗಿ ಅಲ್ಲಿ ಹಿಂದಿದ್ದಂತಹ ದತ್ತಾತ್ರೇಯ ಸ್ವರೂಪರಾಗಿರ್ತಕ್ಕಂತಹ ನರಸಿಂಹ ಸರಸ್ವತಿ ಶ್ರೀಗಳವರು ತಮ್ಮ ಅವತಾರ ನಂತರದಲ್ಲಿ ಅಥವಾ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ತಮ್ಮ ಚೈತನ್ಯವನ್ನು ನಿರ್ಗುಣ ಪಾದುಕಾ ರೂಪದಲ್ಲಿ ಇಟ್ಟು ಹೋಗಿದ್ದಾರೆ. ಹಾಗಾಗಿ ನೀವು ಅಲ್ಲಿ ಹೋಗಿ ತೀರ್ಥ ಸ್ನಾನವನ್ನು ಮಾಡಿ ಭಿಕ್ಷಾಟನೆಯನ್ನು ಮಾಡಬೇಕು. ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತೀರ್ಥ ಸ್ನಾನವನ್ನು ಮೊದಲು ಮುಗಿಸ್ಕೊಂಡು 8 ತೀರ್ಥಗಳಲ್ಲಿ ಸ್ನಾನ ಮಾಡಿ ಮುಗಿಸ್ಕೊಂಡು ಕ್ಷೇತ್ರ ವಿಧಿಯ ಅನುಗುಣವಾಗಿ ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಆ ನಂತರದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ನಿರ್ಗುಣ ಪಾದುಕಾ ದರ್ಶನವನ್ನು ಮಾಡಿ, ಆನಂತರ ಮಧುಕರಿ ಅಥವಾ ಭಿಕ್ಷಾಟನೆ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿ 5 ಮನೆಗಳಲ್ಲೋ 7 ಮನೆಗಳಲ್ಲೋ 9 ಮನೆಗಳಲ್ಲೋ ಮಾಡಿ ಅದನ್ನು ತಂದು ನಿರ್ಗುಣ ಪಾದುಕೆಗೆ ಅದನ್ನು ದರ್ಶನ ಮಾಡಿಸಿ, ಅಂದರೆ ಅದನ್ನು ಸರೆಂಡರ್, ಒಪ್ಪಿಸುವಂಥದ್ದು ಆ ನಿರ್ಗುಣ ಪಾದುಕೆಗೆ. ಈ ರೀತಿಯಾಗಿ ಒಪ್ಪಿಸಿ ಅದನ್ನು ಒಂದು 2-3 ಜನರಿಗೆ ಒಂದೊಂದು ತುತ್ತು ದಾನವಾಗಿ ಕೊಟ್ಟು ಆನಂತರದಲ್ಲಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಕ್ಷೇತ್ರ ವಿಧಿ ಅಂತಕ್ಕಂಥದ್ದು ಸಂಪನ್ನವಾಗುತ್ತೆ. ನಿಮ್ಮ ಜಾತಕದಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥ ಬಾಧೆ ಆಗಿರೋದರಿಂದ ನಿಮ್ಮ ಸುಮಾರಿನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಹೋಗೋದು ಜಾಸ್ತಿ. ಆದ್ದರಿಂದ ಇದು ಒಂದು ದಿನದ ಸೇವೆಯಿಂದ ಸರಿ ಹೋಗ್ತಕ್ಕಂಥ ಸಮಸ್ಯೆ ಅಲ್ಲ. ಸಾಧ್ಯವಾದಷ್ಟು 16 ದಿನಗಳ ಪರ್ಯಂತರ ಮಾಡುವುದು ಉತ್ತಮ ಪಕ್ಷ. 8 ದಿನಗಳ ಪರ್ಯಂತರ ಮಾಡ್ತಕ್ಕಂಥದ್ದು ಮಧ್ಯಮ ಪಕ್ಷ. ಕನಿಷ್ಠ 4 ದಿನವಾದರೂ ಮಾಡಲೇಬೇಕು. ಹೀಗೆ ನಿರಂತರವಾಗಿ 6 ವರ್ಷಗಳ ಕಾಲ, ಪ್ರತಿ ವರ್ಷ 4 ದಿವಸಗಳ ಕಾಲ ಆ ಒಂದು ಭೀಮಾಮರಾಜ ಸಂಗಮದಿಂದ ತೀರ್ಥಸ್ನಾನ, ನಿರ್ಗುಣ ಪಾದುಕಾ ದರ್ಶನ, ಮಧುಕರಿ ಇತ್ಯಾದಿಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ಬಂದರೆ 4 ದಿನಗಳ ಕಾಲ ಅಲ್ಲಿ ಇರಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರಗಳಲ್ಲಿ ಇರಬೇಕು. ಅಂದರೆ ಬುಧವಾರ ದಿವಸ ರಾತ್ರಿಗೆ ಅಲ್ಲಿಗೆ ಹೋಗಿ ತಲುಪಿರಬೇಕು. ಈ ರೀತಿಯಾಗಿ ನೀವು ಅಲ್ಲಿ ಮಾಡಿ ಬಂದ್ರಿ ಅಂದರೆ ಒಂದು 3-4 ಬಾರಿ, ಅಂದರೆ ಮೊದಲನೇ ಬಾರಿ ಹೋಗಿ ಬರೋಷ್ಟಿಗೆ 4 ಸಾರಿ ಆಗೋಯ್ತಲ್ಲ, ಈ 4 ಮೊದಲನೇ ಸಾರಿ ಹೋಗಿ ಬರೋ ಅಷ್ಟೊತ್ತರಲ್ಲೇ ನಿಮಗೆ ಬದಲಾವಣೆಗಳು ಕಾಣಿಸ್ಲಿಕ್ಕೆ ಆರಂಭವಾಗುತ್ತೆ. 4 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದಾಗ ಜನ್ಮಾಂತರದ ಶಾಪಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುವುದರ ಮುಖಾಂತರ ನಿಮ್ಮ ಭವಿಷ್ಯ ಕೂಡ ಚೆನ್ನಾಗಿರ್ತದೆ ಮತ್ತು ಎಲ್ಲ ರೀತಿಯ ಸಂಕಟಗಳ ಮೋಚನವಾಗ್ತದೆ, ಶಾಪಗಳು ಸಹ ವಿಮೋಚನೆಯಾಗ್ತದೆ. ಆ ನಂತರ ಅಭಿವೃದ್ಧಿ ಅಂತಕ್ಕಂಥದ್ದು ತನ್ನಿಂತಾನೇ ದೊರಕ್ತದೆ. ಇದು ಕಾಲ ಹೇಗಿದೆ ಅಂದರೆ, ಈಗ ಗುರು ದಶೆಯಲ್ಲಿಯೇ ನಿಮಗೆ ಈ ಗುರು ಸೇವೆ ಮಾಡ್ತಕ್ಕಂತಹ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದು ನಿಮ್ಮ ಸಮಸ್ಯೆಗೆ ಕಾರಣ ಗುರುಶಾಪ, ಗುರುವಿನ ದಶೆ, ಗುರುವಿನದ್ದೇ ಹೆಸರು, ಗುರುವಿನ ಕ್ಷೇತ್ರಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಜಾತಕದಲ್ಲೂ ಇರತಕ್ಕಂಥದ್ದು ಕಾಲ ಬಂದಿದೆ. ಹಾಗಾಗಿ ಇದೆಲ್ಲವನ್ನು ನಾವು ತಾಳೆ ಹಾಕಿ ನೋಡಿದಾಗ ಇದು ಕಾಕತಾಳೀಯ ಅಲ್ಲ, ಇದು ಬಂದಿರತಕ್ಕಂಥ ಅವಕಾಶ. ಪ್ರಯತ್ನ ಮಾಡಿ ಭಗವಂತ ಅನುಗ್ರಹ ಮಾಡಲಿ, ನಿಮಗೆ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇವೆ ನಾವು.
ದತ್ತಾತ್ರೇಯ ಅವರಿಗೆ ದತ್ತರ ಕ್ಷೇತ್ರದ ಕುರಿತಾಗಿಯೇ ಗುರುಗಳು ಹೇಳಿ ಪರಿಹಾರವನ್ನು ಸೂಚಿಸಿದ್ದಾರೆ. ಶುಭವಾಗಿ ತಮಗೆ ದತ್ತಾತ್ರೇಯ ಅವರೇ ಎಂಥ ಒಂದು ಪೂಜನೀಯವಾದಂಥ ಹೆಸರನ್ನು ಇಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇನ್ನು ವೀಕ್ಷಕರೇ, ನಿಮಗೂ ಕೂಡ ಇಂತಹದ್ದೇ ಪ್ರಶ್ನೆಗಳು ಎಷ್ಟೋ ಇರಬಹುದು. ಜೀವನದ ಜಂಜಾಟದಲ್ಲಿ ಬೆಂದು ಹೋಗಿದ್ರೆ ಚಿಂತೆ ಯಾಕೆ? ಹಿಂದೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ವಾಟ್ಸಪ್ ಮುಖೇನ ಖಂಡಿತ ನಿಮ್ಮ ಪ್ರಶ್ನೆಗೆ ಗುರುಗಳು ಉತ್ತರವನ್ನು ನೀಡ್ತಾರೆ. ಪತ್ರದ ಮುಖೇನ ಅಥವಾ ಇಮೇಲ್ ಮುಖೇನ ಕೂಡ ಕಳಿಸ್ಕೊಡ್ಬೋದು. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ ಮುಖೇನ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ಯಾವಾಗ ಬೇಕಾದರೂ ತಾವು ನೋಡಬಹುದು. ನೀವು ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಗುರುಗಳೇ, ಕೊನೆಯ 4 ರಾಶಿಗಳ ಗೊತ್ತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಗಜಕೇಸರಿ ಯೋಗ ಇದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ. ಯಾವುದಾದ್ರೂ ತೀವ್ರತರವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ಅನೇಕ ದಿವಸದಿಂದ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಇದ್ದರೆ ಏನೋ ಪೂರ್ಣ ಪ್ರಮಾಣದ ಒಂದು ಫಲ ಸಿಗ್ತಾ ಇಲ್ಲ, ಅಥವಾ ನಾವು ಅಂದುಕೊಂಡ ರೀತಿಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸ್ತಿಲ್ಲ, ಆರೋಗ್ಯ ಅಂತಕ್ಕಂಥದ್ದು ಸುಧಾರಿಸ್ತಿಲ್ಲ ಇತ್ಯಾದಿ ಯೋಚನೆಗಳು ಯಾರಿರುತ್ತಲ್ಲ ಅಂಥವರು ಕೂಡ ಇವತ್ತು ನೆಮ್ಮದಿಯನ್ನು ಕಾಣಬಹುದಾಗಿರುತ್ತೆ. ದಿನ ಚೆನ್ನಾಗಿದೆ. ಲಾಭ ಸ್ಥಿತಿಯಲ್ಲಿ ಕೂಡ ಒಳ್ಳೆಯ ಯೋಗಗಳಿದೆ. ಮಕ್ಕಳ ವಿಷಯದಲ್ಲೂ ಕೂಡ ಸಮಾಧಾನವಾಗಿ ಕಾಣಿಸುತ್ತೆ. ಎಲ್ಲ ರೀತಿಯಲ್ಲಿ ಇವತ್ತು ಧನುರಾಶಿಯವರಿಗೆ ಚೆನ್ನಾಗಿದೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ನಿಮ್ಮ ಆರಾಧ್ಯ ದೇವತೆಯನ್ನು ಉಪಾಸನೆ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಜೀವನದಲ್ಲಿ ಇರುವಂಥದ್ದೇ. ಆದರೂ ಸ್ವಲ್ಪ ಸಮಾಧಾನಕ್ಕೋಸ್ಕರವಾಗಿ ನಿಮ್ಮ ಮನೆಯ ದೇವರನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೂ ಸಹ ಇವತ್ತು ಸ್ವಲ್ಪ ಬೇಸರವಾಗ್ತಕ್ಕಂಥ ದಿನವೇ. ಕಾರಣ ಏನು ಅಂತಂದರೆ, ನಿಮ್ಮ ರಾಶಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ವ್ಯಯಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಹಿರಿಯರ ಔಷಧೋಪಚಾರಗಳಿಗೆ ಸ್ವಲ್ಪ ಖರ್ಚು ಮಾಡಬೇಕಾಗಿ ಬರಬಹುದು. ಚಂದ್ರ ಮತ್ತು ಗುರು ಒಟ್ಟಾಗಿರ್ತಕ್ಕಂಥದ್ದು. ಹಿರಿಯರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರವನ್ನು ಯಾರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ, ತಂದೆ ಅಪ್ಪ ಅಜ್ಜನ ಕಾಲದಿಂದ ಬಂದಿರತಕ್ಕಂಥ ಯಾವುದೋ ಒಂದು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥವ್ರು ಏನಿರ್ತೀರಲ್ಲ ಅಂಥವರಿಗೂ ಕೂಡ ಇವತ್ತು ಸ್ವಲ್ಪ ನಷ್ಟ ನೋಡಬೇಕಾಗಿ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಗುರುಚಂದ್ರ ಯೋಗವೇ ಇದ್ದರೂ ಕೂಡ ವ್ಯಯಭಾವಕ್ಕೆ ವ್ಯಯಾಧಿಪತಿಯಾಗಿರ್ತಕ್ಕಂಥ ಗುರುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆದಾಯದಲ್ಲಿ ಕೊರತೆ, ಅನಿರೀಕ್ಷಿತವಾದ ಖರ್ಚು, ಯಾವುದೋ ಖರೀದಿ ಅದು ಇದು ಹೇಳ್ಕೊಂಡು ಬೇಡದೇ ಇರುವಂಥ ವಸ್ತುಗಳು ಅನಿರೀಕ್ಷಿತವಾಗಿ ತರಲೇಬೇಕಾದಂಥ ಪ್ರಸಂಗ ಕಾಣಿಸುತ್ತೆ. ಅಂಥದ್ದನ್ನೆಲ್ಲ ಕೂಡಿ ಹಾಕ್ಕೊಳ್ತಕ್ಕಂಥ ಸ್ವಭಾವ ಕೆಲವರಿಗೆ ಇರುತ್ತೆ ಕೂಡ. ಹಾಗಾಗಿ ಅನಾವಶ್ಯಕವಾಗಿ ಖರ್ಚಾಗೋದನ್ನು ತಪ್ಪಿಸ್ಕೊಳ್ಳಿ. ಆದಷ್ಟು ದುಂದು ವೆಚ್ಚವನ್ನು ಕಡಿಮೆ ಮಾಡಿ ಅನಿರೀಕ್ಷಿತವಾದ ಅಥವಾ ಅನಿವಾರ್ಯವಾಗಿರ್ತಕ್ಕಂಥ ಖರ್ಚುಗಳನ್ನೆಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಬಂದಿದ್ದನ್ನು ಎದುರಿಸಬೇಕಾಗತ್ತೆ. ಶಿವಾರಾಧನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವದಲ್ಲಿರ್ತಕ್ಕಂಥ ಗಜಕೇಸರಿ ಯೋಗ, ಸಾಡೆ ಮತ್ತು ಜನ್ಮರಾಹುವಿನ ಈ ಮಧ್ಯದ ಒಂದು ವೈಪರೀತ್ಯದ ಮಧ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಇದೆ. ಸಪ್ತಮದಲ್ಲಿ ಕೇತು ಇದ್ದಾನೆ. ಸಪ್ತಮಾಧಿಪತಿ ಶುಕ್ರನ ಜೊತೆಯಲ್ಲಿದ್ದಾನೆ. ಬೇಡದೇ ಇರುವವರ ಸಹವಾಸವನ್ನು ಮಾಡಿದರೆ ದಯವಿಟ್ಟು ಹೊರಬಂದ್ಬಿಡಿ. ಕಾಲಿಗೆ ಕೆಸರು ಹತ್ತಿದರೆ ಕಾಲು ಕಡ್ಕೊಳ್ಳಿಕ್ಕೆ ಹೋಗಬಾರ್ದು. ಕಾಲು ತೊಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅಂಥವರಿಂದ ದೂರ ಇರೋ ಪ್ರಯತ್ನ ಮಾಡಿ. ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲದೆ ಇದ್ರೂ ಗೊತ್ತು ಮಾಡಿಕೊಳ್ಳೋ ಪ್ರಯತ್ನ ಮಾಡಿ. ಯಾರೊಂದಿಗೆ ಇದ್ದೀರಿ, ಹೊಸತಾಗಿ ಯಾರೊಂದಿಗೆ ಸ್ನೇಹ ಮಾಡಿದ್ದೀರಿ, ಅವರಿಂದ ನಿಮಗೆ ಅಪಾಯವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಮುಂದೆ. ಕಾರಣ ಅಷ್ಟಮಾಧಿಪತಿಯೇ ಭಾಗ್ಯದಲ್ಲಿ ಪರಿವರ್ತನ ಯೋಗದಲ್ಲಿ ಇದ್ದಾನೆ. ಹಾಗಾಗಿ ಹತ್ತಿರದಲ್ಲಿಯೇ ಇರ್ತಾರೆ, ಜೊತೆಯಲ್ಲಿಯೇ ಇರ್ತಾರೆ. ನಿಮ್ಮನ್ನು ಕ್ರಮೇಣ ಸಂಪೂರ್ಣವಾಗಿ ನಿಮ್ಮನ್ನು ಆರ್ಥಿಕವಾಗಿ ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಲಾಭಾಧಿಪತಿಯು ಧನಾಧಿಪತಿಯು ಆಗಿರತಕ್ಕಂಥ ಗುರು ಮುಂದೆ ಹೋಗುವ ಹಂತದಲ್ಲಿದ್ದಾನೆ. ಅವನಿಗೆ ಕೇಂದ್ರಕ್ಕೆ ಶುಕ್ರ ಬರ್ತಾನೆ, ರವಿ ಕೂಡ ನೀಚನಾಗಿ ಬರ್ತಾನೆ. ನಿಮ್ಮ ಕುಂಭರಾಶಿಗೆ ಸಪ್ತಮಾಧಿಪತಿ ರವಿ ಅವನ ನೀಚನಾದಾಗ ನಿಮ್ಮಿಂದ ಅಪಾಯಕಾರಿಯಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಳಿಸ್ತಾನೆ. ಮುಂದೆ ತುಂಬ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಈಗಲೇ ಎಚ್ಚೆತ್ಕೊಳ್ಳಿ. ಒನ್ ವೇ ಟ್ರಾಫಿಕ್ನಲ್ಲಿ ಫ್ಲೈಓವರ್ ಹತ್ತುವಾಗ ತುಂಬ ದೂರ ಹೋಗಬೇಕು ಅನ್ನೋ ಪ್ರಸಂಗ ಇದ್ದರೆ ರಾಂಗ್ ರೂಟಲ್ಲಿ ಫ್ಲೈಓವರ್ ಹತ್ತಬಾರ್ದು. ಯಾವತ್ತಿದ್ರೂ ಅಪಾಯಕಾರಿ ಅದು ಅಲ್ವಾ.
ಯೋಚನೆ ಮಾಡಿ ಹೆಜ್ಜೆ ಇಡಿ ಮತ್ತು ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿಕ್ಕೆ ಶಿವಾರಾಧನೆಯನ್ನು ಮಾಡಿ. ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಸುಖ ಸ್ಥಾನದಲ್ಲಿ ಗಜಕೇಸರಿ ಯೋಗ, ರಾಶಿಕರ್ಮಾಧಿಪತಿಯೊಂದಿಗೆ ಪಂಚಮಾಧಿಪತಿ ಸೇರಿರ್ತಕ್ಕಂಥದ್ದು. ಲಾಭಾಂಶದಲ್ಲಿ ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ನೋಡಬಹುದಾಗಿರುತ್ತೆ. ಶಾರೀರಿಕವಾದ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಸುಧಾರಣೆ ಕೂಡ ಕಾಣುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲೂ ಸ್ವಲ್ಪ ಸಮಾಧಾನ. ಭೂಮಿ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಕೂಡ ಇವತ್ತು ದಿನ ಅನುಕೂಲಕರವಾಗಿದೆ. ವ್ಯಾಪಾರ ವ್ಯವಹಾರಗಳು, ಹೈನುಗಾರಿಕೆ, ತರಕಾರಿ, ಆಹಾರ ಪದಾರ್ಥಗಳು, ಬಟ್ಟೆ ಇತ್ಯಾದಿಗಳ ವ್ಯಾಪಾರಿಗಳು, ಬೆಳ್ಳಿ ಬಂಗಾರದ ವ್ಯಾಪಾರಿಗಳಿಗೆ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ದಿನ. ಕಬ್ಬಿಣದ ವ್ಯಾಪಾರಿಗಳು, ಪೈಂಟ್ ಮೊದಲಾಗಿರ್ತಕ್ಕಂಥ ವ್ಯಾಪಾರಿಗಳು ಯಾರಿದ್ದೀರಿ, ನಿಮಗೂ ಕೂಡ ದಿನ ಚೆನ್ನಾಗಿದೆ. ಅಷ್ಟಮದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ ಆಗಿರೋದ್ರಿಂದ ರೈತರಿಗೆ ಸ್ವಲ್ಪ ಮಟ್ಟಿನ ದುಃಖವಾಗಬಹುದು. ನಿಮ್ಮ ಫಸಲಿಗೆ ಕ್ರಿಮಿಕೀಟಗಳ ಬಾಧೆ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮುಖ್ಯವಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ, ಒಂದು ವಿಷಯವನ್ನು ಮರೆಯಬಾರದು. ಕ್ರಿಮಿಕೀಟಗಳ ನಾಶಕ್ಕೋಸ್ಕರವಾಗಿ ರಾಸಾಯನಿಕವಾದ ಕೆಮಿಕಲ್ಗಳನ್ನು ಬಳಸುವ ಜಾಗದಲ್ಲಿ ಆಕಳ ಗೋಮೂತ್ರವನ್ನು ಓಪನ್ ಪ್ಲೇಸ್ನಲ್ಲಿ, ಮುಕ್ತವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ನ ಈ ಬುಟ್ಟಿ ಇತ್ಯಾದಿಗಳೆಲ್ಲ ಬರ್ತದೆಯಲ್ಲ, ಡ್ರಮ್ ಎಲ್ಲ, ಅದರಲ್ಲಿ ಸ್ಟಾಕ್ ಮಾಡ್ತಕ್ಕಂಥದ್ದು. ಕೇವಲ ಗೋಮೂತ್ರವನ್ನು ಅದರಲ್ಲಿ ಸ್ಟಾಕ್ ಮಾಡಬೇಕು. ಆಗಾಗ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ kg ತೂಕ ಆಗುವಷ್ಟು ಅದಕ್ಕೆ ಸಗಣಿಯನ್ನು ಹಾಕಬೇಕು. ಗೋಮೂತ್ರ ಅಂತಕ್ಕಂಥದ್ದು ಭಾರತೀಯ ತಳಿಯ ಗೋವಿನ ಮೂತ್ರವಾಗಿದ್ದರೆ ತುಂಬ ಒಳ್ಳೆಯದು. ಇದನ್ನು ಸುಮಾರು ಒಂದು 2 ತಿಂಗಳ ಕಾಲ ಸ್ಟಾಕ್ ಮಾಡಿ ಅದನ್ನು ಹಾಗೆ ಇಟ್ಟು ಮುಚ್ಚಿಡಬೇಕು. ಆನಂತರ ಅದು ಮೂಗಲ್ಲಿ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅದರ ಒಳಗಡೆಗೆ ಆ್ಯಂಟಿಬ್ಯಾಕ್ಟೀರಿಯಲ್ ತತ್ವ ಹೆಚ್ಚಾಗುತ್ತೆ. ಅದನ್ನು ಸಿಂಪಡಿಸೋದ್ರಿಂದ, ಸ್ಪ್ರೇ ಮಾಡೋದ್ರಿಂದ ಅನೇಕ ರೀತಿಯ ಕ್ರಿಮಿಕೀಟ ಬ್ಯಾಕ್ಟೀರಿಯಾಗಳೆಲ್ಲ ಕೂಡ ನಾಶ ಆಗುತ್ತೆ. ಪ್ರಯತ್ನ ಮಾಡಿ. ಇದರ ಜೊತೆಯಲ್ಲಿ ಉಪಾಸನೆಯ ವಿಚಾರ ಬಂದಾಗ ಕ್ರಿಮಿಕೀಟಾದಿಗಳ ನಾಶಕ್ಕೆ ಸೋಮ ಔಷಧಿ ನಾಮಧಿಪತಿ ಅಂತ ಹೇಳ್ತಾರೆ. ಚಂದ್ರನ ಸಂಬಂಧಿತವಾಗಿ ದುರ್ಗಾದೇವಿಯನ್ನು ಸೂಕ್ತ ಪ್ರಕಾರದಲ್ಲಿ ಆರಾಧನೆಯನ್ನು ಮಾಡಿಕೊಂಡ್ರೆ ಒಳ್ಳೆಯ ಒಂದು ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಗುರುಗಳೇ, ಪ್ರತಿ ದಿನವೂ ಕೂಡ ಹೊಸತೊಂದನ್ನೇನೋ ಕಲಿತಾ ಹೋಗ್ತೇವೆ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಇಂದು ಕೂಡ ಬಹಳ ವಿಶೇಷವಾದ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ರಿ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ಮತ್ತು ಎಲ್ಲರಿಗೂ ಅನ್ವಯಿಸುವಂತಹ ಒಂದಷ್ಟು ಪರಿಹಾರ ಸಿಗತ್ತೆ ಅಲ್ಲಿಗೆ ಹೋದ್ರೆ ಅಂತ ತಿಳಿಯಪಡಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಆಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಮಂಗಳವಾರ ಯಾವ ವಿಶೇಷವಾದ ಮಾಹಿತಿಯನ್ನು ಗುರುಗಳು ನೀಡ್ತಾರೆ ತಿಳಿಯೋಣ ನಾಳಿನ ಸಂಚಿಕೆಯಲ್ಲಿ. ಹೋಗ್ಬರೋದಾ? ನಮಸ್ಕಾರ.